ಹಿಂದೂ ಮಹಿಳೆಯರು, ಹಿಂದೂ ಹುಡುಗಿಯರು, ಹಿಂದೂ ಪುರುಷರು ಅಲ್ಲಿ ಕೊಲೆಗಳಾಗಿದ್ದಾರೆ, ಸತ್ತಿದ್ದಾರೆ, ಅವಾಗ ಧರ್ಮಕ್ಕೆ ಸಮಸ್ಯೆ ಆಗಿಲ್ವಾ? ದಲಿತರಿಗೆ ಸಿಗ್ಬೇಕಾದಂತ ಭೂಮಿ ಅದು ಇವ್ರಿಗೆ ಜವಾಬ್ದಾರಿ ಇಲ್ವಾ? ಈ ಕೊಲೆಗಳು, ಅಸಹಜ ಸಾವುಗಳು, ಅತ್ಯಾಚಾರಗಳು ಏನ್ ಸಂಭವಿಸ್ತಿದಾವಲ್ಲಿ ಅದರ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಭೂ ಕಬಳಿಕೆಯ ವ್ಯವಹಾರ ಇದೆ. ಭೂಮಿಗೂ ಮತ್ತು ಈ ಕೊಲೆಗಳಿಗೂ ಅತ್ಯಾಚಾರಗಳಿಗೂ ಸಂಬಂಧ ಇದೆ. ದೇವರು ಧರ್ಮದ ಮೇಲೆ ನಂಬಿಕೆ ಇರತಕ್ಕಂತ ಜನಕ್ಕೆ ನೀವು ವಿಪರೀತ ಬಡ್ಡಿ ಹಾಕಿ ಅವರನ್ನ ಬೆದರಿಸಿ ಸುಲಿಗೆ ಮಾಡೋದಲ್ಲವಲ್ಲ ಧರ್ಮ ಅಂತಂದ್ರೆ. ಜನರು ಸತ್ತಾಗ ಬಾಯಿ ಬಿಡದೆ ಇದ್ದಂತವ್ರು ಈಗ ಇದ್ದಕ್ಕಿದ್ದಂಗೆ ದೇವರು ಧರ್ಮ ಅಂತೇಳಿ ಬರ್ತಾರೆ ಅಂತಂದ್ರೆ ಯಾವ ಹಿತಾಸಕ್ತಿ ಕಾಪಾಡ್ತಾ ಇದಾರೆ ಅವರು? ಧರ್ಮಸ್ಥಳದ ಪ್ರಕರಣ, ಧರ್ಮಸ್ಥಳದ ಕೇಸ್ ಬಹಳ ದಿನದಿಂದ ದಿನಕ್ಕೆ ಬೇರೆ ಬೇರೆಯ ಒಂದು ಸ್ವರೂಪವನ್ನು ಪಡ್ಕೊಳ್ತಾ ಇರೋದು ನಿಮಗೆಲ್ಲ ಸಹ ಗೊತ್ತಿದೆ. ಇದರಲ್ಲಿ ಬೇರೆ ಬೇರೆ ವಾದ ವಿವಾದಗಳು ಶುರುವಾಗಿದೆ. ರಾಜಕೀಯ ಪ್ರೇರಿತವಾದಂತಹ ಹೇಳಿಕೆಗಳು, ಹೋರಾಟಗಳು, ಸಮಾವೇಶಗಳು, ಚಲೋಗಳು ಎಲ್ಲ ಶುರುವಾಗಿದ್ದಾವೆ. ಈ ಸಂದರ್ಭದಲ್ಲಿ ನಾವು ನಮ್ಮ CPM ಪಕ್ಷದ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಇದರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಪ್ರಕಾಶ್ ಸರ್ ಅವರ ಜೊತೆಗೆ ಈ ಒಂದು ಮಾತುಕತೆ ಇಟ್ಕೊಂಡಿದ್ದೀವಿ. ಯಾಕೆ ಇವರನ್ನೇ ಇವತ್ತಿಲ್ಲಿ ಮಾತುಕತೆಗೆ ಸೇರಿಸಿರೋದು ಅಂತ ಹೇಳಿದರೆ, ಈ ಒಂದು ಧರ್ಮಸ್ಥಳದ ಒಂದು ಪ್ರಕರಣಗಳು ಏನಿದೆ, ಈ ಸರಣಿ ಪ್ರಕರಣಗಳು ಅಂತ ಹೇಳ್ಬೋದು, ಹಾಗೆ ನೋಡಿದರೆ ಕೆಲವು 2-3 ದಶಕಗಳ ಹಿಂದೆನೇ ಈ ಸಂಬಂಧ ದೊಡ್ಡ ವಾದ ವಿವಾದ ಎಲ್ಲ ಶುರುವಾಗಿದ್ದು, ಕಮ್ಯುನಿಸ್ಟ್ ಪಕ್ಷದ ಒಬ್ಬ ನಾಯಕರ ಮಗಳು ಹತ್ಯೆ ಆದ ನಂತರದಲ್ಲಿ ಈ ಸಂದರ್ಭ ಇಡೀ ಕಮ್ಯುನಿಸ್ಟ್ ಪಕ್ಷಕ್ಕೆ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂತಹ ಅನ್ಯಾಯ ಅನಾಚಾರಗಳ ಬಗ್ಗೆ ಅಲ್ಲಿ ಪ್ರತಿರೋಧ ತೋರೋದಕ್ಕೆ ದೊಡ್ಡ ಇತಿಹಾಸ ಇದೆ. ಹಾಗಾಗಿ ಈ ವಿಷಯಗಳನ್ನು ಹಿನ್ನೆಲೆಯಲ್ಲಿ ಇವತ್ತಿನ ಬೆಳವಣಿಗೆಯನ್ನು ನಾವು ನೋಡೋದಕ್ಕೆ ಇಲ್ಲಿ ಸೇರಿದ್ದೀವಿ. ಸರ್, ಈ ಒಂದು ಮಾತುಕತೆಗೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ಈಗ ನೀವು ನೋಡ್ತಾ ಇದ್ದೀರಾ, ಈ ಸಂದರ್ಭದಲ್ಲಿ SIT ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಾಯಕರುಗಳು SITಯನ್ನೇ ನಿಲ್ಲಿಸಬೇಕು ಅನ್ನೋ ಒಂದು ಮಟ್ಟಕ್ಕೆ ಚರ್ಚೆಗಳು ನಡೀತಾ ಇದೆ. ಆ ರೀತಿಯ ಒಂದು ಅಭಿಪ್ರಾಯ ರೂಪುಗೊಳ್ತಾ ಇದೆ. ಅಂದರೆ ಇದು ಯಾವುದೋ ಷಡ್ಯಂತ್ರ, ಇಲ್ಲಿ ಧರ್ಮಸ್ಥಳದ ವಿಷಯದಲ್ಲಿ ತನಿಖೆ ನಡೆಯೋದೇ ಒಂದು ಷಡ್ಯಂತ್ರ ಅನ್ನೋ ರೂಪಕ್ಕೆ ಒಂದು ನರೇಷನ್ ಬಿಲ್ಡ್ ಆಗ್ತಾ ಇದೆ. ನೀವು ಇದನ್ನೆಲ್ಲ ತುಂಬ ಇದ್ರ ಬಗ್ಗೆ ಆಳವಾದ ತಿಳುವಳಿಕೆ ಇರುವಂಥವ್ರು, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಈ ಚರ್ಚೆಗೆ ಕರೆದಿದ್ದಕ್ಕಾಗಿ ಕನ್ನಡ ಪ್ಲಾನೆಟ್ಗೆ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ. ಈ ವಿಚಾರಗಳು ವಾಸ್ತವ ಏನು ಅಲ್ಲೇ ಅನ್ನುವಂಥ ವಿಚಾರಗಳು ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು ಅಂತೇಳಿ ನಾನು ಕೂಡ ಬಯಸ್ತೇನೆ. ಈಗ ನಡೀತಾ ಇರತಕ್ಕಂಥ SIT ತನಿಖೆ ಏನಿದೆ ಅದು ಮೂಲತಃ ಒಬ್ಬ ಅನಾಮಧೇಯ ವ್ಯಕ್ತಿ ಅಂತೇಳಿ ಏನು ಕರೀತಾ ಇದ್ದಾರೆ, ಅವರು ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ನಡೀತಾ ಇರ್ತಕ್ಕಂಥ ವಿಚಾರಣೆ. ಅದರ ಭಾಗವಾಗಿ SIT ತನಿಖೆ ನಡೀತಿರ್ತಕ್ಕಂಥದ್ದು. ಈ SIT ತನಿಖೆ ಅವ್ರು ಏನು ದೂರು ಕೊಟ್ಟಿದ್ದಾರೆ, ಅವ್ರು ಯಾವ ಆಧಾರದ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಅವುಗಳು ಸರಿಯಾಗಿ ತನಿಖೆ ನಡೀಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಕರ್ನಾಟಕದಲ್ಲಿ ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ. ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಕೂಡ SIT ತನಿಖೆ ನಡೀಲಿ ಅಂತೇಳಿ ಹೇಳ್ತಿದ್ದಾರೆ. ಆದರೆ SIT ತನಿಖೆ ನಡೀತಿರುವಾಗ ಆದಂಥ ಕೆಲವು ಬೆಳವಣಿಗೆಗಳಿದಾವಲ್ಲ, ಅದು ಸ್ವಲ್ಪ ಗಾಬರಿ ಹುಟ್ಟಿಸುವಂಥ ವಿಚಾರಗಳು. ಭಾಳ ಮುಖ್ಯವಾಗಿ ತನಿಖೆ ಒಂದು ಹಂತದಲ್ಲಿ ನಡೀತಿದ್ದಾಗಲೇ ಅದು ಷಡ್ಯಂತ್ರದಿಂದ ಕೂಡಿದೆ ಅಂತೇಳಿ ಸ್ವತಃ ಉಪಮುಖ್ಯಮಂತ್ರಿ ಮಾತಾಡಿದ್ದು, ಅದನ್ನು ಬೆಂಬಲಿಸಿ ಕಾಂಗ್ರೆಸ್ ಸರ್ಕಾರದ ಕೆಲವು ಸಚಿವರುಗಳು ಮಾತಾಡಿದ್ದು, ಮತ್ತು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗಡೆಯವರ ಹತ್ರ ಇದ್ದು ನಾನೊಬ್ಬನೇ ಅಲ್ಲ ನಿಮ್ಮ ಬೆಂಬಲಕ್ಕೆ ಸಾವಿರಾರು DK ಶಿವಕುಮಾರ್ಗಳಿದ್ದಾರೆ ಅಂತೇಳಿ ಉಪಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ದು, ಇವೆಲ್ಲವೂ ಕೂಡ ಒಂದು ರೀತಿಯ ಅನುಮಾನವನ್ನು ಹುಟ್ಟಿಸ್ತದೆ. ಇದರೊಳಗಡೆಯಲ್ಲಿ ತನಿಖೆಯ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂಥದ್ದು ನಾವು ಹೇಳೋದು. ಅದೇ ರೀತಿಯಲ್ಲಿ BJP ಮತ್ತು BJPಗೆ ಸೇರಿದಂಥ ವ್ಯಕ್ತಿಗಳು, ಮುಖಂಡರುಗಳೇನಿದ್ದಾರೆ, ಅವರು ಕೂಡ ಸಾಕಷ್ಟು ಆರೋಪಗಳನ್ನು SIT ಮೇಲೆ, SIT ತನಿಖೆ ಸುತ್ತಮುತ್ತ ಭಾಳ ದೊಡ್ಡ ಪ್ರಮಾಣದ ಆಕ್ರಮಣದ ರೀತಿಯ ಒಂದು ಪ್ರಚಾರವನ್ನು ಅವರು ನಡೆಸಿದ್ದಾರೆ. ನಾವು ಕೇಳೋದಿಷ್ಟೇ, ಒಂದು ತನಿಖೆ ನಡೀತಿದೆ, ತನಿಖೆಯನ್ನು ಸಂಪೂರ್ಣವಾಗಿ ನಡೀಲಿಕ್ಕೆ ಅದನ್ನು ಬಿಡಿ. ಅದು SIT ತಂಡ, ಅದರಲ್ಲಿ ಸಮರ್ಥರಿದ್ದಾರೆ, ತಜ್ಞರಿದ್ದಾರೆ, ಅವರೆಲ್ಲರೂ ಇದ್ದಾರೆ. ಅವರು ಅದನ್ನು ಯಾವ್ಯಾವ ಆಂಗಲ್ಗಳಿಂದ ತನಿಖೆ ಮಾಡೋಕ್ಕೆ ಸಾಧ್ಯ ಇದೆಯೋ ಅವೆಲ್ಲ ಇವುಗಳನ್ನು ಮಾಡಲಿ. ಮತ್ತೀಗ ಅದಕ್ಕೆ ಪೊಲೀಸ್ ಸ್ಟೇಷನ್ನ ಸ್ಥಾನಮಾನ ಎಲ್ಲ ಕೊಟ್ಟ ಮೇಲೆ ಸಾಕಷ್ಟು ಜನ ಇದುವರೆಗೆ ಭಯ ಪಡ್ತಿದ್ದಂಥ ವ್ಯಕ್ತಿಗಳು ಯಾರಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರು ಅಂಥವರೆಲ್ಲ ದೂರುಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಈಗ SITಯ ತನಿಖೆ ಅನ್ನುವಂಥದ್ದು ಕೇವಲ ದೂರುದಾರ ಅನಾಮಿಕ ಕೊಟ್ಟಿದ್ದಂಥ ಒಂದು ಇದನ್ನು ಅಗಿಯೋ ವಿಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದೀಗ. ಹೀಗಾಗಿ ಬೇರೆ ಬೇರೆ ಪ್ರಕರಣಗಳೆಲ್ಲವೂ ಕೂಡ ಈಗ ದೂರುಗಳು ಬಂದಿರೋದ್ರಿಂದಾಗಿ ಅವೆಲ್ಲವನ್ನೂ ತನಿಖೆ ಮಾಡಬೇಕಂತ ಒಂದು ಸಮಗ್ರತೆ SITಗೆ ಬೇಕಾಗ್ತದೆ.
ನಾವು ಕಮ್ಯುನಿಸ್ಟ್ ಪಕ್ಷವಾಗಿ ಕೇಳೋದಿಷ್ಟೇ, ದೂರನ್ನು ಕೊಟ್ಟಿರುವಂಥದ್ದು ಒಬ್ಬ ವ್ಯಕ್ತಿ, ಅದರ ಆಧಾರದ ಮೇಲೆ ತನಿಖೆ ನಡೀತಿದೆ, ಬೇರೆ ಬೇರೆಯವರು ದೂರುಗಳನ್ನು ಕೊಟ್ಟಿದ್ದಾರೆ. ಈಗ ಅದರ ಮೇಲೆ ನೀವು ಸಮಗ್ರವಾದ ತನಿಖೆ ಮಾಡಿ, ನಿಷ್ಪಕ್ಷವಾದ ತನಿಖೆ ಮಾಡಿ, ವಿರೋಧ ಪಕ್ಷಗಳು ಜವಾಬ್ದಾರಿಯಿಂದ ವರ್ತಿಸಬೇಕು. ಪರ್ಟಿಕ್ಯುಲರ್ ಬಿಜೆಪಿಯವರು ಅತ್ಯಂತ ಜವಾಬ್ದಾರಿ ಇದೆ, ಅವರಿಗೆ ಜವಾಬ್ದಾರಿಯಿಂದ ವರ್ತಿಸಬೇಕು. ಸರ್ಕಾರನೇ SIT ಮಾಡಿ ಸರ್ಕಾರದ ಮಂತ್ರಿಗಳೇನೇ ಅದನ್ನು ವಿರುದ್ಧ ಮಾತಾಡುವಂಥದ್ದು ಇದು ಅಪಹಾಸ್ಯದ ವಿಚಾರ. ಅದು ಅದರಿಂದಾಗಿ ಅವರು ಸುಮ್ಮನೆ ಇರಬೇಕು. ಪೂರ್ಣ ಬೆಂಬಲವನ್ನು SIT ತನಿಖೆ ಮಾಡಲಿಕ್ಕೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಸರ್, ಇಲ್ಲಿ ಒಂದು ವಿಷಯ, ಈ ಎಲ್ಲ ಚರ್ಚೆಗಳು ನಡೆಯೋ ಇದರಲ್ಲಿ ಒಂದು ಆರೋಪವನ್ನು ವಿರೋಧ ಪಕ್ಷದವರು ಆರ್ ಅಶೋಕ್ ಮತ್ತು ಆರ್ ಅನಂತರು ಮಾಡ್ತಾರೆ. ಏನಂತ ಹೇಳಿದರೆ, ಈ SITಯನ್ನು ಮಾಡಿರೋರ ಹಿನ್ನೆಲೆಯಲ್ಲಿ ಅಥವಾ ಆ ವ್ಯಕ್ತಿಯನ್ನು ಬಂದ ಈ ಥರದ್ದೆಲ್ಲ ನಡೀತಿರೋದ್ರ ಹಿನ್ನೆಲೆಯಲ್ಲಿ ಒಂದು ಒತ್ತಡ ಕ್ರಿಯೇಟ್ ಆದ ಹಿನ್ನೆಲೆಯಲ್ಲಿ ಕಮ್ಯುನಿಸ್ಟರಿದ್ದಾರೆ, ಇದು ಕೇರಳದ ಒಂದು ಹುನ್ನಾರ ಕೂಡ ಇದೆ ಅನ್ನುವ ಕೆಲವು ಒಂದು ಅಭಿಪ್ರಾಯಗಳನ್ನು ಫ್ಲೋಟ್ ಮಾಡಿದರು. ನೀವು ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಸರ್, ಇದರಲ್ಲಿ ಕಮ್ಯುನಿಸ್ಟ್ ಪಕ್ಷದ ಏನಾದ್ರು ಚಿತಾವಣೆ ಇದೆಯಾ? ಅಸಲಿಗೆ ಈ ದೂರದಾರನಿಗೂ ಆತ ಕೊಟ್ಟಿರೋ ದೂರಿಗೂ ಕಮ್ಯುನಿಸ್ಟ್ ಪಕ್ಷಕ್ಕೂ ಯಾವ ಸಂಬಂಧವೂ ಇಲ್ಲ, ಯಾವ ರೀತಿಯಲ್ಲೂ ಸಂಬಂಧವಿಲ್ಲ. ಅದು ಒಂದು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿರೋ ವಿಚಾರ. ಆದರೆ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂಥ ಹಲವು ದಶಕಗಳ ಇಂಥ ಅಸಹಜ ಸಾವುಗಳು, ಕೊಲೆಗಳು, ಅತ್ಯಾಚಾರಗಳು ಮತ್ತು ಭೂಕಬಳಿಕೆ ವಿಚಾರಗಳು, ಇಂಥ ಎಲ್ಲ ವಿಚಾರಗಳಲ್ಲಿ ಕಮ್ಯುನಿಸ್ಟರು ಮುಂಚೂಣಿಯಲ್ಲಿದ್ದಾರೆ ಅನ್ನೋದನ್ನ ಮಾತ್ರ ನಾನು ಹೇಳೋದಕ್ಕೆ ಬಯಸ್ತೀನಿ. ಅದು ಯಾವುದರಲ್ಲೂ ನಮಗೆ ಮುಚ್ಚುಮರೆ ಇಲ್ಲ. ನಾವು ಮೊದಲಿಂದಲೂ ಕೂಡ ಧರ್ಮಸ್ಥಳದಲ್ಲಿ ನಡೀತಿರತಕ್ಕಂಥ ಹಲವು ಇಂಥ ಪ್ರಕರಣಗಳ ಬಗ್ಗೆ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ಹಾಗೆ ಖಂಡಿತ ಕಮ್ಯುನಿಸ್ಟರು ಈ ಹೋರಾಟಗಳಲ್ಲಿ ಇದ್ದಾರೆ. ಆದರೆ ಈ ದೂರದಾರನಿಗೂ ಕಮ್ಯುನಿಸ್ಟ್ ಪಾರ್ಟಿಗೆ ಯಾವ ಸಂಬಂಧ ಇಲ್ಲ. SIT ರಚನೆ ಆದ ಮೇಲೆ ತನಿಖೆ ಸರಿಯಾಗಿ ನಡೀಬೇಕು ಅಂತ ಕೇಳೋ ಕರ್ತವ್ಯ ಇದೆ, ಅದು ನಾವು ಕೇಳ್ತಾ ಇದ್ದೇವೆ. ಸರ್, ನನಗೆ ನೆನಪಿರೋ ಹಾಗೆ 2012ರಲ್ಲಿ ಸೌಜನ್ಯ ಪ್ರಕರಣ ಆದಾಗ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆ, ಮಾನವ ಸರಪಳಿ, ಇದೆಲ್ಲನೂ ಕೂಡ DYFI ನೇತೃತ್ವದಲ್ಲೇ ಅದು ನಡೆಯುತ್ತೆ. ಬಹುಶಃ ಆ ಸಂದರ್ಭದಲ್ಲಿ ಅದ್ರ ದೊಡ್ಡ ವಾಯ್ಸ್ ಇರಲಿಲ್ಲ. ಬಹುಶಃ ಆವಾಗ ಎಡಪಂಥೀಯ ಸಂಘಟನೆಗಳೇ ಅದ್ರ ಬಗ್ಗೆ ವಾಯ್ಸ್ ಮಾಡಿದ್ದು ಅಂತ ನನಗೆ ನೆನಪಿದೆ. ಆಮೇಲೆ ಬೇರೆ ಬೇರೆಯವರು, ಯೂಟ್ಯೂಬರ್ಸು, ತಿಮ್ರೋಡಿ ಥರದವರು ಎಲ್ಲರೂ ಬಂದು ಇದಕ್ಕೆ ಕೈ ಜೋಡಿಸಿರೋದು ಅಥವಾ ಅದನ್ನು ನಡೆಸ್ಕೊಂಡು ಬಂದಿರ್ಬೋದು. ಈ ಹಿನ್ನೆಲೆಯಲ್ಲಿ ಸರ್, ಈಗ ಆರಂಭದಲ್ಲಿ ಕಮ್ಯುನಿಸ್ಟ್ ಪಕ್ಷ ಇದಕ್ಕೆ ಯಾಕೆ ಇಂಟ್ರೆಸ್ಟ್ ತೋರಿಸಿತ್ತು ಧರ್ಮಸ್ಥಳದ ವಿಷಯದಲ್ಲಿ ಅಂತ? ಇದು ಧರ್ಮಸ್ಥಳದ ವಿಚಾರಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಧರ್ಮಸ್ಥಳದ ಹಿಂದಿನ ಇವುಗಳಿಗೆ ನಾವು ಕೆಲವು ದಶಕಗಳ ಹಿಂದೆಗೆ ಹೋಗೋದು ಅಗತ್ಯ ಇದೆ ಅಂತ ಅನಿಸ್ತದೆ. ಇದನ್ನು ಸರಿಯಾಗಿ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಲಿಕ್ಕೆ ಅಂತ ಅನಿಸ್ತದೆ. ನೋಡಿ, ಕರ್ನಾಟಕದ ಒಳಗಡೆ 74ರಲ್ಲಿ ಭೂ ಸುಧಾರಣಾ ಕಾಯ್ದೆ ತಂದದ್ದು. ಭೂ ಸುಧಾರಣಾ ಕಾಯ್ದೆಯ ಅತಿ ಹೆಚ್ಚಿನ ಪ್ರಯೋಜನ ಆಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸ್ವಲ್ಪ ಮಟ್ಟಿಗೆ ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಹಿಂಗೆ ಕರಾವಳಿ, ಮಲೆನಾಡು ಜಿಲ್ಲೆಗಳಿಗೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಗಣಿದಾರರಿಗೆ ಭೂಮಿಯನ್ನು ದಕ್ಕಿರೋದು ಅಲ್ಲಿ. ಈ ಭೂಮಿ ದಕ್ಕಿರುವಂಥದ್ರ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಕೆಲಸ ಮಾಡಿರ್ತಕ್ಕಂಥದ್ದು ಕಮ್ಯುನಿಸ್ಟರು. ಆರಂಭದಿಂದ 50ರ ದಶಕದಿಂದ 60ರ ದಶಕ 70ರ ದಶಕದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಮ್ಯುನಿಸ್ಟರ ಪಾತ್ರ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಹಾಗಾಗಿ ಸಹಜವಾಗಿಯೇ ಬೆಳ್ತಂಗಡಿ ತಾಲೂಕಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಕೂಡ ಗೇಣಿದಾರರಿಗೆ ಭೂಮಿ ಕೊಡಬೇಕು ಅನ್ನೋಂಥ ಹೋರಾಟದಲ್ಲಿ ಕಮ್ಯುನಿಸ್ಟರು ಮುಂಚೂಣಿಯಲ್ಲಿದ್ದರು. ನಿರ್ದಿಷ್ಟವಾಗಿ ಹೆಸರು ಹೇಳೋದಾದ್ರೆ KV ರಾವ್ ಅಂತೇಳಿ ಹೇಳಿ ಬೆಳ್ತಂಗಡಿಯ ಬಹಳ ದೊಡ್ಡ ಕಮ್ಯುನಿಸ್ಟ್ ನಾಯಕರು, ಅವ್ರನ್ನ ಎಳಚಿತ್ರಾಯರು ಅಂತೇಳಿ ಕೂಡ ಕರೀತಾರೆ. ಇವತ್ತು ಅವ್ರಿಲ್ಲ. ಎಳಚಿತ್ರಾಯರ ಮೇಲೆ ಬಹಳ ದೊಡ್ಡ ದಾಳಿ ನಡೆದಿತ್ತು. ಆದರೆ ಆ ಪ್ರಶ್ನೆ ಇದೆಯಲ್ಲ, ಭೂಮಿಗಾಗಿನ ಹೋರಾಟ ಇದೆಯಲ್ಲ, ಗೇಣಿದಾರರಿಗೆ ಭೂಮಿ ಸಿಗಬೇಕು ಅನ್ನುವಂಥದ್ದು, ಅದರಲ್ಲಿ ಕಮ್ಯುನಿಸ್ಟರು ನಿರ್ಣಾಯಕವಾದ ಪಾತ್ರವನ್ನು ವಹಿಸಿದ್ದಾರೆ. ಸಹಜವಾಗಿಯೇ ಧರ್ಮಸ್ಥಳದ ಆಡಳಿತ ಮಾಡ್ತಿದ್ದಂಥವರು ಆ ಪ್ರದೇಶದ ಒಳಗಡೆಯಲ್ಲಿ ಭೂಮಿಯನ್ನ ಕಬಳಿಸಬೇಕು ಅನ್ನುವಂಥ ಪ್ರಶ್ನೆಗೆ ಮೊದಲಿಂದಲೂ ಅವರು ಆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸಹಜವಾಗಿಯೇ ಧರ್ಮಸ್ಥಳದ ಆಡಳಿತ ಮಾಡುವಂಥವರು ಮತ್ತು ಗೇಣಿದಾರರ ನಡುವಿನ ಹೋರಾಟ, ಆ ಸಂಘರ್ಷ ಮೊದಲಿಂದನೂ ಇದೆ. 50, 60, 70ರ ದಶಕದ ಕಾಲದಿಂದ ಕೂಡ ಇದೆ. ಆ ಹೋರಾಟ ತೀವ್ರಗೊಳ್ಳುತ್ತಿದ್ದ ಹಾಗೇನೇನೆ ನೋಡ್ರಿ, ಈಗ ಅಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಇತ್ತು, CPM ಪಾರ್ಟಿ ಒಂದು ಘಟಕ ಇತ್ತು. ಅದರ ಕಾರ್ಯದರ್ಶಿ ಆಗಿದ್ದಂಥವರು ದೇವಾನಂದ್ ಅಂತ ಹೇಳಿ. ಹಾಗೇನೆ ಬೆಳ್ತಂಗಡಿ ಭಾಗದಲ್ಲಿ ಆ ತಾಲೂಕಿನ ಮುಖಂಡರಾಗಿದ್ದಂಥ ವಿಷ್ಣುಮೂರ್ತಿ ಅಂತೇಳಿ ಅವರು ಈಗಲೂ ಇದ್ದಾರೆ. ದೇವಾನಂದ್ ಅವರು ಅಲ್ಲಿ ಬಹಳ ಪ್ರಾಮಾಣಿಕವಾದಂಥ ರೈತರ ಪರವಾಗಿ ಮತ್ತು ಬಡವರ ಪರವಾಗಿ ಮತ್ತು ಆ ಸುತ್ತಮುತ್ತ ಇದ್ದಂಥ ಆದಿವಾಸಿಗಳು, ಮಲೆಕುಡಿಯರು, ಇಂಥವರ ಮೂಲಭೂತ ಪ್ರಶ್ನೆಗಳಿಗಾಗಿ ತುಂಬಾ ಕೆಲಸ ಮಾಡ್ತಾ ಇದ್ರು ಅವರು. 2 ಮುಖ್ಯ ಪ್ರಕರಣಗಳು ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಧರ್ಮಸ್ಥಳದಲ್ಲಿ ಬಂದಿದ್ದು ಅನ್ನೋದನ್ನು ಗಮನಿಸಬೇಕು. ಒಂದು 86ರಲ್ಲಿ ಅದರ ಹಿಂದೆ ಅಲ್ಲಿ ಧರ್ಮಸ್ಥಳದ ಪಕ್ಕದಲ್ಲೇನೆ ಒಂದು ಗ್ರಾಮದಲ್ಲಿ ಮಲೆಕುಡಿಯರಿಗೆ 14 ಕುಟುಂಬಗಳಿಗೆ ಅವರಿಗೆ ಮನೆ ಕಟ್ಕೊಡ್ಬೇಕು ಅಂತೇಳಿ ಕಮ್ಯುನಿಸ್ಟ್ ಪಾರ್ಟಿ ನೇತೃತ್ವದಲ್ಲಿ ಹೋರಾಟ ನಡೀತಲ್ಲಿ.
ಮನೆಗಳನ್ನು ಕಟ್ಟಿಸಿದ್ರು. ದೇವಾನಂದ್, ವಿಷ್ಣುಮೂರ್ತಿ ಅವರೆಲ್ಲ ಇದ್ದು ಮುಂಚೂಣಿಲಿದ್ದು ಮನೆ ಕಟ್ಟಿಸಿದ್ರು. ಆದ್ರೆ ಧರ್ಮಸ್ಥಳದ ಆಡಳಿತ ಮಾಡ್ತಿದ್ದಂಥವ್ರು ಇದ್ರಲ್ಲ, ಧರ್ಮಾಧಿಕಾರಿಗಳು ಅನ್ಕೊಳ್ಳೋರು, ಅವ್ರು ತೀವ್ರ ವಿರೋಧ ಮಾಡಿದ್ರು ಅದಕ್ಕೆ. ಇಲ್ಲಿ ಮನೆ ಕಟ್ಟಿಸಬಾರ್ದು ಅವರಿಗೆ, ಅದು ಸರ್ಕಾರಿ ಭೂಮಿ, ಸರ್ಕಾರಿ ಭೂಮಿಯಲ್ಲಿ ಮಲೆ ಕುಡಿಯರಿಗೆ ಮನೆ ಕಟ್ಟಿಸಿದ್ರೆ ಇವರಿಗೆ ಯಾಕೆ ಕೋಪ ಬರಬೇಕು. ಆದ್ರೆ ಅವರು ಇಷ್ಟು ತೀವ್ರವಾದ ವಿರೋಧ ಅಂತಂದ್ರೆ ಯಾವ ಕಾರಣಕ್ಕೂ ಅವ್ರು ಇಲ್ಲಿ ಮನೆಗಳಲ್ಲಿ ಕಟ್ಟಬಾರ್ದು, ಇಲ್ಲಿ ಅದು ನೆಲಸಮ ಮಾಡಬೇಕು ಅಂತೇಳಿ ಅದನ್ನು ದೃಢವಾಗಿ ಎದುರಿಸಿದ್ರು ಕಮ್ಯುನಿಸ್ಟ್ ಪಾರ್ಟಿಯವರು. ಅದು ಕೋಪ ಇತ್ತು ಅವರಿಗೆ. ಎರಡನೇದು, ಧರ್ಮಸ್ಥಳದಲ್ಲಿ ಮಂಡಲ ಪಂಚಾಯತ್ ಚುನಾವಣೆಗಳು ಬಂದಾಗ ಅಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋಂಥ ಪ್ರಶ್ನೆ ಬಂದಾಗ ಧರ್ಮಸ್ಥಳದಲ್ಲಿ ಚುನಾವಣೆ ನಡೆಯುವಂಥ ಪರಿಸ್ಥಿತಿಗಳು ಇರಲಿಲ್ಲ, ಅವ್ರು ಬಿಡ್ತಿರ್ಲಿಲ್ಲ ಯಾರಿಗೂ ಕೂಡ. ಅವ್ರು ಯಾರು ಹೇಳ್ತಾರೋ ಅವರು ಚುನಾವಣೆಯಲ್ಲಿ ನಾಮಕಾವಸ್ಥೆ ಗೆಲ್ಲೋದು ಅಂತ ಹೇಳಿ. ಆದರೆ ಕಮ್ಯುನಿಸ್ಟ್ ಪಾರ್ಟಿಯಿಂದ ಇಲ್ಲ, ಚುನಾವಣೆ ನಡೀಬೇಕು ಅಂತೇಳಿ ಅಭ್ಯರ್ಥಿಗಳನ್ನ ಹಾಕಿದ್ರು. ಆಗ ವಾಪಸ್ ತೆಗೆಸಲಿಕ್ಕೆ ತುಂಬಾ ಚಿತಾವಣೆಗಳನ್ನ ಮಾಡಿದ್ದಾರೆ, ಆಮಿಷಗಳನ್ನ ಒಡ್ಡಿದ್ದಾರೆ, ಬೆದರಿಕೆಗಳು ಒಡ್ಡಿದ್ದಾರೆ. ಕೊನೆಗೆ ಸ್ವತಃ ದೇವಾನಂದ್ ಅವರಿಗೆ ವಿಷ್ಣುಮೂರ್ತಿ ಅವರು ಕರೆದು ಸ್ವತಃ ಈ ಧರ್ಮಾಧಿಕಾರಿಗಳಂತ ಅನ್ಸ್ಕೊಂಡಂತವ್ರು ಬೆದರಿಕೆಗಳು ಹಾಕಿದ್ದಾರೆ. ಇವೆಲ್ಲ ಆದಮೇಲೆ ವಾಪಸ್ ತೆಗಿತಾರೆ ಅಂತೇಳಿ ಅವ್ರಿಗೆ ಇತ್ತು. ಆದ್ರೆ ಕಮ್ಯುನಿಸ್ಟ್ ಪಾರ್ಟಿ ವಾಪಸ್ ತೆಗೆಯೋದಿಲ್ಲ ಅಂತ ಆದ್ಮೇಲೆ ಚುನಾವಣೆಗೆ ಮುಂಚಿತವಾಗಿನೇ ದೇವಾನಂದ್ ಅವ್ರ ಮಗಳನ್ನ, ಪದ್ಮಲತಾ ಅವರನ್ನ, ಅಲ್ಲಿ ವಿಜಯ ಕಾಲೇಜಲ್ಲಿ ಓದ್ತಿದ್ದಂತ ಒಬ್ಬ ಹುಡುಗಿ, 17 ವರ್ಷದ ಹುಡುಗಿ, ಆಕೆಯನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. 58 ದಿನಗಳಾದ್ಮೇಲೆ 2 ತಿಂಗಳು ಹೆಚ್ಚು ಕಡಿಮೆ ಆ ನೆರೆಯ ಹೊಳೆ ಪಕ್ಕದಲ್ಲಿ ಆಕೆಯ ಮೂಳೆಗಳು ಮಾತ್ರ ಇದ್ದಂತ ಒಂದು ದೇಹ ಸಿಗ್ತದೆ. ಇದು ಬಹಳ ಸ್ಪಷ್ಟವಾಗಿ ಅದ್ರ ವಿರುದ್ಧ ಹೋರಾಟ ನಡೆಯಿದೆ. ಇದು ಅಪಹರಣ, ಅತ್ಯಾಚಾರ ಮತ್ತು ಕೊಲೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರ್ತದೆ. ಅದ್ರ ವಿರುದ್ಧ ಹೋರಾಟಗಳು ಮಾಡ್ತೇವೆ. ಆಗ CPMನ MLA ಆರ್ ವೆಂಕಟರಾಮಯ್ಯ ವಿಧಾನಸಭೆಯಲ್ಲಿ ಪ್ರಶ್ನೆ ಎತ್ತಾರೆ. ಹೋಮ್ ಮಿನಿಸ್ಟರ್ ಆಚೆ ಊರಾಗ ಅವರೇ ಸ್ವತಃ ಬಂದು ಭೇಟಿ ಕೊಟ್ಟು ಅದು COD ತನಿಖೆ ಮಾಡಿಸ್ತಾರೆ. COD ತನಿಖೆ ಮಾಡ್ತಿದ್ದಂತ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿ ಮಾಡ್ತಿರ್ತಾರೆ. ಅವರು ಇನ್ನೇನು ತಪ್ಪಿತಸ್ಥರು ಯಾರು ಅಂತೇಳಿ ವರದಿ ಕೊಡಬೇಕು ಅನ್ನುವಾಗ ಅವ್ರನ್ನ ಎತ್ತಂಗಡಿ ಮಾಡಿಸ್ತಾರೆ. ಜಗದೀಶ್ ರೈ ಎತ್ತಂಗಡಿ ಮಾಡಿಸ್ತಾರೆ. ಆಮೇಲೆ ಬೇರೊಬ್ಬರು ಬರ್ತಾರೆ. ಬೇರೊಬ್ಬರು ಬಂದು ಯಾರೂ ಸಿಕ್ಕಿಲ್ಲ ಅಂತೇಳಿ ಅದನ್ನು ಮುಚ್ಚಾಕ್ತಾರೆ. ಬಹುತೇಕ ತಪ್ಪಿತಸ್ಥರು ವರದಿ ಪ್ಲೇಸ್ ಆಗಲ್ಲ, ವಿಧಾನಮಂಡಲದಲ್ಲಿ ಪ್ಲೇಸ್ ಆಗಲ್ಲ. ಅದನ್ನ ಯಾರು ಸಿಕ್ಕಿಲ್ಲ ಅಂತೇಳಿ ರಿಪೋರ್ಟ್ ಮಾಡ್ತಾರೆ. ಅವರು ಯಾರು ಸಿಕ್ಕಿಲ್ಲ ಅಂತ ರಿಪೋರ್ಟ್ ಮಾಡ್ತಾರೆ. ತಪ್ಪಿತಸ್ಥರು ಯಾರು ಗೊತ್ತಾಗ್ತಿಲ್ಲ ಅಂತ ಬದಲಾದಂತ ಅಧಿಕಾರಿಯ ಕಾರಣಕ್ಕಾಗಿ. ಹೀಗಾಗಿ ಇದು ಒಂದು ಮುಖ್ಯವಾದಂತ ಪ್ರಕರಣ. ಸಹಜವಾಗಿಯೇ ಷಡ್ಯಂತ್ರ ಅಲ್ಲಿಂದನೇ ಶುರುವಾಗಿದೆ. ಷಡ್ಯಂತ್ರ ಬಹಳ ದೊಡ್ಡ ಷಡ್ಯಂತ್ರ ಅಲ್ಲಿಂದ ಶುರುವಾಗಿದೆ. ಅದಕ್ಕೂ ಹಿಂದೆ ಇಲ್ಲಿ ಹೇಗೆ ಅತ್ಯಂತ ಸರ್ವಾಧಿಕಾರಿ ರೀತಿಯಲ್ಲಿ, ಪಾಳೆಗಾರಿ ರೀತಿಯಲ್ಲಿ ಅಲ್ಲೊಂದು ವ್ಯವಸ್ಥೆ ಇದೆ ಅನ್ನುವಂಥದ್ದಕ್ಕೆ ವೇದವಲ್ಲಿ ಪ್ರಕರಣ ಅದಕ್ಕಿಂತ ಸ್ವಲ್ಪ ಹಿಂದೆ. ಅದು ಇವ್ರದೇ ಧರ್ಮಸ್ಥಳದ ಅಧೀನದಲ್ಲಿದ್ದಂಥ ಒಂದು ಶಾಲೆಯ ಟೀಚರ್ ಆಕೆ ವೇದವಲ್ಲಿ. ಅವರು ಮುಖ್ಯೋಪಾಧ್ಯಾಯಿನೇ ಆಗಬೇಕಾಗಿರ್ತದೆ, ಸಹಜವಾಗಿಯೇ ಪ್ರಮೋಷನ್ ಬಂದರು. ಆದರೆ ಅವರು ದೃಢವಾಗಿ ಕೆಲವು ಇವುಗಳನ್ನ ಪ್ರತಿಪಾದನೆ ಮಾಡ್ತಿದ್ದಾರೆ ಅನ್ನೋಂಥ ಕಾರಣಕ್ಕಾಗಿ ಅವರು ಯಾವುದೋ ಕೆಲವು ವಿಚಾರಗಳಲ್ಲಿ ಶಾಮೀಲಾಗಲಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಅವರ ಬದಲಿಗೆ ಹಿಂದ್ಗಡೆ ಇದ್ದಂಥವ್ರನ್ನ ಹೆಡ್ ಮೇಡಮ್ ಆಗಿ ಮಾಡ್ತಾರೆ. ಇವರು ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿ ಇವ್ರ ಪರವಾಗಿ ತೀರ್ಪು ಬರುತ್ತೆ, ಇವರು ಮುಖ್ಯೋಪಾಧ್ಯಾಯಿನೇ ಆಗ್ತಾರೆ. ಅದಕ್ಕೆ ಆ ಕಾರಣಕ್ಕಾಗಿ ಅದನ್ನು ಸಹಿಸ್ಕೊಳ್ಳಿಕ್ಕಾಗದೇ ಇದ್ದಂಥವ್ರು, ಅವರ ಗಂಡ ಡಾಕ್ಟ್ರು, ಅವರು ಮನೇಲಿಲ್ಲದೆ ಇದ್ದಾಗ, ಇವರ ಬಚ್ಚಲಲ್ಲಿದ್ದಾಗ ಇವ್ರಿಗೆ ಬೆಂಕಿ ಹಾಕಿ ಸುಟ್ಟಾಕ್ತಾರೆ. ಇದಂತೂ ಇಷ್ಟು ಘನಘೋರವಾಗಿರ್ತಕ್ಕಂಥ ಕ್ರೂರವಾದಂಥ ವಿಧಾನ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎಲ್ಲ ಜನಕ್ಕೂ ಗೊತ್ತಿದೆ ಅದು ಯಾರು ಕೊಂದಿದ್ದು ಅಂತ ಹೇಳಿ. ಆದ್ರೆ ಕೊನೆಗೆ ಎಂಥ ನೀಚತನ ಅಂತಂದ್ರೆ, ಅವರ ಗಂಡನ ಮೇಲೆ ಆರೋಪ ಹೊರಿಸಿ ಅವ್ರಿಗೆ ಜೈಲಿಗೆ ಹಾಕಿ ಆಮೇಲೆ ನಿಧಾನಕ್ಕೆ ಅದು ಇವರೆಲ್ಲ ಅಂತ ಗೊತ್ತಾಗಿ ಅವ್ರು ಬಿಡುಗಡೆ ಆಗ್ತಾರೆ. ಆದ್ರೆ ತಪ್ಪಿತಸ್ಥರು ಯಾರು ಅಂತ ಗೊತ್ತೇ ಆಗಲ್ಲ. ಈ ಪ್ರಕರಣಗಳು ಅದಾದ್ಮೇಲೆ ಆನೆ ಮಾವುತಂದು, ನಾರಾಯಣ ಅವನ ತಂಗಿ ಯಮುನಂದು ನೇರವಾಗಿ ಧರ್ಮಸ್ಥಳದ ಇದರಲ್ಲಿ ಇರ್ತಕ್ಕಂಥ ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದು ಜಾಗ. ಸರ್, ಈಗ ಇಷ್ಟು ಹಸಿ ಪ್ರಕರಣಗಳು ಕಣ್ಣು ಮುಂದೆ ಇರುವಾಗ, ತನಿಖೆಗಳನ್ನೇ ಮುಚ್ಚಾಕಿರುವಾಗ, ಸತ್ಯವನ್ನೇ ಮುಚ್ಚಾಕಿರುವಾಗ, ಈಗ ಧರ್ಮಸ್ಥಳ ಅಲ್ಲಿನ ದೇವರು ಮಂಜುನಾಥ ಅಂತಂದ್ರೇನೆ, ಧರ್ಮಸ್ಥಳ ಅಂದ್ರೇನೆ ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿ ಅನ್ನೋ ಒಂದು ಇದನ್ನು ಹೇಳಿ, ಸೊ ಧರ್ಮಸ್ಥಳನ ಉಳಿಸೋದು ಅಂತ ಹೇಳಿದ್ರೆ, ಧರ್ಮನ ಉಳಿಸೋದು ಅಂತ ಹೇಳಿದ್ರೆ, ಹಿಂದೂ ಧರ್ಮನ ಉಳಿಸೋದು ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆನ ರಕ್ಷಿಸೋದು ಅನ್ನೋ ಥರದಲ್ಲಿ ಈಗ ಕಟ್ತಾ ಇದ್ದಾರೆ. ಅದರಲ್ಲಿ ಅದೇ ಮತ್ತು ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲ ಸೇರಿಕೊಂಡೇ ಆ ಕೆಲಸನ ಮಾಡ್ತಾ ಇದ್ದಾರೆ. ಈಗ ಈಗ ನೀವು ಕಮ್ಯುನಿಸ್ಟ್ ಪಕ್ಷ ಒಂದು ಧರ್ಮದ ಸಂಬಂಧಪಟ್ಟ ಹಾಗೆ ಭಿನ್ನ ನಿಲುವನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಬೇರೆಯವರಿಗೆ ಹೋಲಿಸಿದಾಗ, ಧರ್ಮದ ರಕ್ಷಣೆ ಮಾಡೋರಿಗೆ ಹೋಲಿಸಿದಾಗ. ನಿಮಗೇನಾದರೂ ಹಿಂದೂ ಧರ್ಮದ ವಿರುದ್ಧವಾಗಿ ಏನಾದರೂ ಚಿತಾವಣೆ ಮಾಡೋದಿದೆಯಾ? ಧರ್ಮಸ್ಥಳದ ವಿರುದ್ಧ ಏನಾದರೂ ನೀವು ಅದರ ಒಂದು ಇದು ಕಡಿಮೆ ಆಗಬೇಕು, ಪುಣ್ಯಕ್ಷೇತ್ರ, ಹಿಂದೂಗಳ ಪುಣ್ಯಕ್ಷೇತ್ರ, ಅದಕ್ಕೇನಾದರೂ ಹಾನಿ ಆಗಬೇಕು ಅನ್ನೋ ಉದ್ದೇಶ ಕಮ್ಯುನಿಸ್ಟ್ ಆದವರು ಆ ಥರ ಏನಾದ್ರು ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಇಲ್ಲಿ 2 ಪ್ರಶ್ನೆಗಳು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಿದ್ದೆ. ಜನರು
ಅತೀವವಾದಂಥ ನಂಬಿಕೆಯನ್ನು ಧರ್ಮಸ್ಥಳದಲ್ಲಿ ಇಟ್ಕೊಂಡಿದ್ದಾರೆ. ಧರ್ಮಸ್ಥಳದ ದೇವರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಹಾಗೇನೇ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯ ಕಾರಣಕ್ಕಾಗಿ ಅದರ ಧರ್ಮಾಧಿಕಾರಿಯನ್ನೂ ಕೂಡ ದೇವರು ಅಂತೇಳಿ ತುಂಬ ಜನ ಭಾವಿಸ್ಬಿಟ್ಟಿದ್ದಾರೆ. ದೇವಮಾನವ, ನಡೆದಾಡುವ ದೇವರು ಅಂತೆಲ್ಲ ಭಾವಿಸ್ಬಿಟ್ಟಿದ್ದಾರೆ. ಜನರಿಗೆ ಒಂದು ನಂಬಿಕೆ ಯಾವಾಗಲೂ ಕೂಡ ತಮ್ಮ ಕಷ್ಟಗಳ ಪರಿಹಾರಕ್ಕೆ ಇಲ್ಲೊಂದು ನ್ಯಾಯ ಇದೆ, ಸತ್ಯ ಇದೆ, ಒಂದು ನೀತಿ ಇದೆ, ನಿಜವಾದ ಧರ್ಮ ಇದೆ ಅಂತೇಳಿ ಭಾವಿಸಿ ಅಲ್ಲಿಗೆ ಜನ ಬರ್ತಾರೆ. ಧರ್ಮಸ್ಥಳದ ಒಳಗಡೆಯಲ್ಲಿ ಇಂಥ ಕೊಲೆಗಳು, ಅತ್ಯಾಚಾರಗಳು, ಅಸಹಜ ಸಾವುಗಳು, ಅಪಹರಣಗಳು ಹಿಂಗೆ ನಡೀತಾ ಇದ್ದರೆ ಜನರ ನಂಬಿಕೆ ಆ ದೇವಸ್ಥಾನದ ಬಗ್ಗೆ, ಧರ್ಮಾಧಿಕಾರಿಯ ಬಗ್ಗೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ ಅನ್ನೋದು ನಮ್ಮ ಪ್ರಶ್ನೆ ಇರುವಂಥದ್ದು. ನಾವು ಕಮ್ಯುನಿಸ್ಟರು ಮಾಡ್ತಿರ್ತಕ್ಕಂಥ ಹೋರಾಟ ಅಸಲಿಗೆ ಜನರ ನಂಬಿಕೆಗೆ ಘಾಸಿ ಆಗ್ತಾ ಇದೆ, ನಂಬಿಕೆಗೆ ಧಕ್ಕೆ ಆಗ್ತಿದೆ ಅನ್ನೋಂಥ ಹೋರಾಟ ಅದು. ಈಗ ಅಲ್ಲಿ ಯಾರು ಅದನ್ನ ವಹಿಸ್ಕೊಂಡಿದ್ದಾರೋ, ಆಡಳಿತ ಮಾಡ್ತಿದಾರೋ ಅವರಿಂದನೇ ಈ ಧರ್ಮಕ್ಕೆ ಘಾಸಿ ಆಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅವರು ಕಾರಣ ಇರ್ಬೋದು. ನಮ್ಮ ಪ್ರಶ್ನೆ ಇರುವಂಥದ್ದು ಅವರೇ ಕಾರಣ ಕೆಲವು ವಿಚಾರಗಳಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತು. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಕೇಳ್ತಿರೋದು, ನೋಡ್ರಿ, ಇಷ್ಟು ಕೊಲೆಗಳಾಗಿದ್ದಾವಲ್ಲಿ, ಆ ಭಾಗದಲ್ಲಿ ಆಗಿದ್ದಾವೆ. ಆ ಕೊಲೆಗಳಿಗೆ ಕಾರಣಕರ್ತರು ಅಂತ ಯಾರು ಅಂತ ಗೊತ್ತಾಗದೇ ಇದ್ರೆ ಈ ಧರ್ಮಸ್ಥಳದ ಒಳಗಡೆಯಲ್ಲಿ ಜನರ ಭಾವನೆಗಳು ಹೇಗೆ ಉಳಿತವೆ, ಜನರ ನಂಬಿಕೆಗಳು ಹೇಗೆ ಉಳಿತವೆ? ಹಾಗಾಗಿ ಯಾರ್ದಿದು ಹೊಣೆಗಾರಿಕೆ? ಆಕ್ಚುಲಿ ಧರ್ಮಸ್ಥಳದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥ ಜನ ಇದಾರಲ್ಲ, ಅವ್ರದ್ದು ಹೊಣೆಗಾರಿಕೆ ಇತ್ತು. ಈ ಎಲ್ಲ ತನಿಖೆಗಳನ್ನ ಅವರೇ ಮುಂದೆ ನಿಂತು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸ್ಲಿಕ್ಕೆ ಪೂರ್ಣ ಬೆಂಬಲ ಕೊಡೋದು, ಇದೆಲ್ಲ ಮಾಡಬೇಕಾಗಿತ್ತು. ಆದರೆ ಯಾವತ್ತೂ ಕೂಡ ಅದರ ಪರವಾಗಿ ಅವ್ರು ನಿಂತಿಲ್ಲ. ಅವರು ಕೇವಲ ಧರ್ಮದ ರಕ್ಷಣೆ, ಧರ್ಮ ಸಮಸ್ಯೆ ಆಗ್ತಿದೆ ಅಂತ ಮಾತಾಡ್ತಿದಾರಲ್ಲ. ಹಿಂದೂ ಮಹಿಳೆಯರು, ಹಿಂದೂ ಹುಡುಗಿಯರು, ಹಿಂದೂ ಪುರುಷರು ಅಲ್ಲಿ ಕೊಲೆಗಳಾಗಿದ್ದಾರೆ, ಸತ್ತಿದ್ದಾರೆ. ಅವಾಗ ಧರ್ಮಕ್ಕೆ ಸಮಸ್ಯೆ ಆಗಿಲ್ವಾ? ದೇವ್ರಿಗೆ ಅವಾಗ ಇದು ಪ್ರಶ್ನೆ ಬಂದಿಲ್ವಾ? ಇದು ನಾವು ಕೇಳುವಂಥ ಪ್ರಶ್ನೆ. ಹೀಗಾಗಿ ಕಮ್ಯುನಿಸ್ಟರು ಬಹಳ ಸ್ಪಷ್ಟವಾಗಿ ಧರ್ಮದ ವಿರೋಧಿಗಳು ಅಲ್ಲ, ದೇವರ ವಿರೋಧಿಗಳು ಅಲ್ಲ, ಅಥವಾ ಸ್ವತಃ ವೀರೇಂದ್ರ ಹೆಗಡೆ ವಿರೋಧಿಗಳು ಅಲ್ಲ. ನಾವು ಪ್ರಶ್ನೆ ಇರುವಂಥದ್ದು ಜನರ ನಂಬಿಕೆ ಅನ್ನೋದೊಂದಿದೆ ಅಲ್ಲಿ. ಅದು ಯಾವುದೋ ವೀರೇಂದ್ರ ಹೆಗಡೆಯ ಕಾರಣಕ್ಕಾಗೋ ಮತ್ತೊಬ್ಬ ವ್ಯಕ್ತಿಯ ಕಾರಣಕ್ಕಾಗೋ ಇರೋ ನಂಬಿಕೆ ಅಲ್ಲ. ಅದು ಜನರಿಗೆ ದೈವದ ಮೇಲೆ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇದೆ. ಆ ನಂಬಿಕೆಗಾಲೇ ಬರ್ತಿದ್ದಾರೆ. ಆ ನಂಬಿಕೆಗೆ ಧಕ್ಕೆ ತರುವಂತ ರೀತಿಯ ಚಟುವಟಿಕೆಗಳು ಅಲ್ಲಿ ನಡೀಬಾರ್ದು ಅಂತೇಳಿ ಕಮ್ಯುನಿಸ್ಟರು ಕೇಳ್ತಾ ಇದ್ದೀವಿ. ಹಾಗಾಗಿ ಅದು ಧರ್ಮ ವಿರೋಧಿನೂ ಅಲ್ಲ, ದೇವರ ವಿರೋಧಿನೂ ಅಲ್ಲ. ಬದಲಿಗೆ ಜನರ ದೇವರು ಮತ್ತು ಜನರ ಧರ್ಮದ ನಂಬಿಕೆಯನ್ನು ರಕ್ಷಿಸಬೇಕು ಅನ್ನೋಂಥ ಹೋರಾಟ ನಾವು ಮಾಡ್ತಿರುವಂಥದ್ದು. ಬಹಳ ಮುಖ್ಯವಾಗಿ ಹೇಳ್ತೀನಿ ನಿಮಗೆ, ಬಹಳ ದೊಡ್ಡ ಪ್ರಮಾಣದ ಭೂ ಕಬಳಿಕೆಯ ಪ್ರಕರಣಗಳಿದಾವೆ ಅಲ್ಲಿ. ದಲಿತರಿಗೆ ಅಲ್ಲೇ ಪಕ್ಕದಲ್ಲಿ ಅಶೋಕನಗರದಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥ ದಲಿತರಿಗೆ ಕಾಲೋನಿ ಅಂತೇಳಿ ಅಲ್ಲಿದೆ. ಇದುವರೆಗೂ ಅವರು ಕಟ್ಟಿರ್ತಕ್ಕಂಥ ಮನೆಗಳಿಗೆ ಪಟ್ಟ ಕೊಟ್ಟಿಲ್ಲ ಅಲ್ಲಿ. ಯಾಕೆ ಇವರು ಅಲ್ಲೇ ಕೆಲಸ ಮಾಡ್ತಕ್ಕಂಥ ದಲಿತರಿಗೆ ಪಟ್ಟ ಕೊಡಬೇಕು ಅಂತ ಇವರೇ ಈಗ ಸಂಸದರಿದ್ದಾರೆ. ಇವರು ಈ ಕೇವಲ ದೇವಮಾನವರಲ್ಲ, ವೀರೇಂದ್ರ ಹೆಗಡೆ ಅವರು ಸಂಸದರಿದ್ದಾರೆ, ರಾಜ್ಯಸಭಾ ಸದಸ್ಯರು, ಅಂದ್ರೆ ಜನಪ್ರತಿನಿಧಿ ಆಗ್ತಾರೆ ಅವರು. ಅವ್ರಿಗೆ ಹೊಣೆಗಾರಿಕೆ ಇದೆ. ಯಾಕಲ್ಲಿ ಅವರಿಗೆ ದಲಿತರಿಗೆ ಭೂಮಿಯನ್ನು ಕೊಡಕ್ಕಾಗ್ತಿಲ್ಲ? ಅಷ್ಟು ಮಾತ್ರ ಅಲ್ಲ, ದಲಿತರಿಗೆ ಅಂತೇಳಿ ಡಿಪ್ರೆಸ್ಡ್ ಕ್ಲಾಸಸ್ಗೆ ಇದ್ದಂತ ಲ್ಯಾಂಡ್ಸ್ ಏನಿದಾವೆ ಅವುಗಳನ್ನ ಇವರು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಟ್ರಸ್ಟ್ಗಳು ಇವರು ವಶಪಡಿಸ್ಕೊಂಡಿದ್ದಾರೆ. ದಲಿತರಿಗೆ ಸಿಗ್ಬೇಕಂತ ಭೂಮಿ ಅದು ಇವ್ರಿಗೆ ಜವಾಬ್ದಾರಿ ಇಲ್ವಾ? ಇವರು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ರಾಜ್ಯಸಭಾ ಸದಸ್ಯರಾಗಿದ್ದಾರಲ್ವಾ? ಆಗ ಪ್ರಶ್ನೆ ಬರ್ತದೆ, ನಿಮ್ಮ ಮೇಲಿನ ನಂಬಿಕೆ ಯಾವುದ್ರ ಮೇಲೆ ದೃಢಪಡುವಂಥದ್ದು? ಸಂವಿಧಾನದ ಬದ್ಧವಾಗಿ ನೀವು ಪ್ರಮಾಣ ಏನು ಅಂಗೀಕರಿಸಿದಿರಿ, ಕಾನೂನು ಬದ್ಧವಾಗಿ ಯಾರ್ಯಾರಿಗೆ ಏನೇನು ದಕ್ಕಬೇಕಾಗಿದೆ ಅದು ದಕ್ಕಲಾರ್ದಂಗೆ ನೀವು ನಡೆಸ್ತಕ್ಕಂಥ, ನೀವು ಇರ್ತಕ್ಕಂಥ ಟ್ರಸ್ಟ್ಗಳು, ಶಿಕ್ಷಣ ಸಂಸ್ಥೆಗಳು ಉಲ್ಲಂಘನೆ ಮಾಡ್ತಾ ಇದ್ರೆ ಹೊಣೆಗಾರಿಕೆ ನಿಮ್ಮ ಮೇಲೆ ಬರುತ್ತೆ. ನೀವು ಅದನ್ನ ಇತ್ಯರ್ಥ ಮಾಡಬೇಕು. ಅದ್ಯಾವುದೂ ಮಾಡ್ತಿಲ್ಲ. ಬದಲಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು SIT ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡ್ತಿರೋರು ಒಬ್ಬರು ಇಬ್ಬರು 3 ಜನ ಮುಂದಕ್ಕೆ ಬರ್ತಿದಾರಲ್ಲ. ಯಾವ ಆಧಾರದಲ್ಲಿ ಬರ್ತಿದ್ದಾರೆ ಅವರು? ಏನವ್ರ ಸಮಸ್ಯೆ? ಇವರು ಇರ್ತಕ್ಕಂಥ ಭೂಮಿಗಳಲ್ಲಿ ಇವತ್ತು ಅವರ ಭೂಮಿಗಳಲ್ಲಿ ಅವ್ರು ಇರಕ್ಕೆ ಆಗ್ತಿಲ್ಲ. ಎಷ್ಟೋ ಜನಕ್ಕೆ ಅಲ್ಲಿ ಬೆದರಿಕೆ, ಅವ್ರ ಭೂಮಿಯನ್ನು ಬಿಟ್ಟು ಕೊಡಬೇಕು, ಅವ್ರು ಕೇಳಿದ ಬೆಲೆಗೆ ಬಿಟ್ಟು ಹೋಗ್ಬೇಕು, ಇಲ್ಲ ಊರು ಬಿಟ್ಟು ಹೋಗ್ಬಿಡ್ಬೇಕು. ಎಷ್ಟು ಜನ ಆ ರೀತಿ? 100 ಜನ ಇವತ್ತು ಭೂಮಿಗಳು, ತಮ್ಮದೇ ಭೂಮಿಗಳಿದ್ರು ಕೂಡ ಧರ್ಮಸ್ಥಳದಲ್ಲಿ ಇರಕ್ಕಾಗದೆ, ತಮ್ಮ ಭೂಮಿಯನ್ನು ಅನುಭವಿಸಕ್ಕಾಗದೆ, ಉಳುಮೆ ಮಾಡಕ್ಕಾಗದೆ, ದೂರದಲ್ಲೆಲ್ಲೋ ಕೂತು ಭಯದಿಂದ ನರಳುವಂತ ಒಂದು ವಾತಾವರಣ ಇದೆಯಲ್ಲ, ಇದು ಯಾವ ಧರ್ಮ ಹೇಳುತ್ತೆ? ಇದು ಖಂಡಿತವಾಗಿ ಹಿಂದೂ ಧರ್ಮದ ಪ್ರಶ್ನೆ ಅಲ್ವಲ್ಲ. ಇದು ದೇವರು ಈ ರೀತಿ ಮಾಡಬೇಕು ಅಂತ ಯಾವ ದೇವರು ಹೇಳಲ್ವಲ್ಲ. ಅಸಲಿಗೆ ಇವ್ರಿಗೆ ನ್ಯಾಯ ಕೊಟ್ರೆ ನಿಜವಾದ ದೇವರು ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ. ನಾವು ಆ ಕಾರಣಕ್ಕಾಗಿ ಹೇಳೋದು, ಈ ಕೊಲೆಗಳು, ಅಸಹಜ ಸಾವುಗಳು, ಅತ್ಯಾಚಾರಗಳು ಏನು ಸಂಭವಿಸ್ತಿದಾವಲ್ಲಿ ಅದರ ಹಿಂದೆ ಬಹಳ ದೊಡ್ಡ ಪ್ರಮಾಣದ ಭೂ ಕಬಳಿಕೆಯ ವ್ಯವಹಾರ ಇದೆ. ಭೂಮಿಗೂ ಮತ್ತು ಈ ಕೊಲೆಗಳಿಗೂ ಅತ್ಯಾಚಾರಗಳಿಗೂ ಸಂಬಂಧ ಇದೆ. ಅದರ ಜೊತೆಲೇನೆ ಇವತ್ತು RBIನ ಯಾವ ರೂಲ್ಸ್ ಅನ್ನು ಫಾಲೋ ಮಾಡದೇನೆ ಬಡ್ಡಿ ವ್ಯವಹಾರ ಮಾಡ್ತಿರ್ತಕ್ಕಂಥ ಸಂಸ್ಥೆಗಳಿದಾವಲ್ಲಿ. ಇಡೀ ರಾಜ್ಯ ವ್ಯಾಪಿಸ್ಕೊಂಡಿದೆ. ಈಗ ದೇವರು, ಧರ್ಮದ ಮೇಲೆ ನಂಬಿಕೆ ಇರತಕ್ಕಂಥ ಜನಕ್ಕೆ ನೀವು ವಿಪರೀತ ಬಡ್ಡಿ ಹಾಕಿ ಅವರನ್ನ ಬೆದರಿಸಿ ಸುಲಿಗೆ ಮಾಡೋದಲ್ವಲ್ಲ ಧರ್ಮ ಅಂತಂದ್ರೆ. ಇಲ್ಲ, ನಾವು ಜನರಿಗೆ ಸಹಾಯ ಮಾಡ್ತಾ ಇದೀವಿ. ಸಹಾಯ ಮಾಡಕ್ಕೆ ಬ್ಯಾಂಕ್ಗಳಿದಾವಲ್ವಾ? ನೀವು 5% ಬಡ್ಡಿಗೆ ತಗೊಂಡು 19% ವರೆಗೂ ಬಡ್ಡಿಗೆ ಬಿಟ್ರೆ ಯಾವ ಜನಕ್ಕೆ ಸಹಾಯ ಮಾಡ್ದಂಗಾಯ್ತು?
ಎಷ್ಟು ಭಯ ಪಡ್ತಾರೆ ಇವತ್ತು ಧರ್ಮಸ್ಥಳದ ಇದರೊಳಗಡೆಯಲ್ಲಿ. ಸರಿಯಾದ ದಾಖಲೆಗಳಿಲ್ಲ ಅವ್ರಿಗೆ ಕೊಟ್ಟಂಥ ಸಾಲಗಳಿಗೆ, ಅವ್ರು ಕೊಟ್ಟಂಥ ಬಾಂಡ್ಗಳು ಸರಿಯಾಗಿ ಕೊಡೋದಿಲ್ಲ, ಪಾಸ್ಬುಕ್ಗಳು ಸರಿಯಾಗಿರೋದಿಲ್ಲ. ಎಷ್ಟು ರಾಜ್ಯದ ತುಂಬ ಕೇಸುಗಳು ಬುಕ್ ಆಗಿದ್ದಾವೆ ಅದರ ಬಗ್ಗೆ, ಒಂದು ಓಪನ್ ಆಗಿ ತನಿಖೆ ಆಗಬೇಕಲ್ವ ಅದರ ಬಗ್ಗೆ. ಎಷ್ಟು ಆತ್ಮಹತ್ಯೆಗಳಾಗಿದ್ದಾವೆ ಭಯಕ್ಕೆ ಬಿದ್ದು. ಆದ್ರಿಂದ ನಾವು ಕೇಳೋದು, ಇದು ದೇವರು ಮತ್ತು ಧರ್ಮದ ನಂಬಿಕೆಯ ಪ್ರಶ್ನೆ ಅಲ್ಲ. ಜನಕ್ಕೆ ಸಹಜವಾಗಿಯೇ ದೇವರು ಧರ್ಮದ ಬಗ್ಗೆ ನಂಬಿಕೆ ಇರ್ತದೆ, ಅವ್ರ ಕಷ್ಟಗಳ ಬಗ್ಗೆ ದೇವರನ್ನು ನಂಬ್ತಾರೆ ಅವರು. ಅದರಿಂದ ಅದನ್ನು ಪ್ರತ್ಯೇಕಿಸಬೇಕು. ಈ ಸಮಸ್ಯೆಗಳಿಂದ ಅತ್ಯಾಚಾರಗಳು, ಕೊಲೆಗಳು, ಈ ಭೂಮಿ ಕಿತ್ಕೊಡುವಂಥ ಕಿರುಕುಳಗಳು, ಫೈನಾನ್ಸ್ನ ಹೆಸರಿನಲ್ಲಿ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಬೆದರಿಸುವಂಥದ್ದು, ಈ ಎಲ್ಲವುಗಳನ್ನು ಒಂದು ಸಾಮ್ರಾಜ್ಯವನ್ನು ಏನು ಕಟ್ಟಿದ್ದಾರೆ, ಆ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಅದು ಓಪನ್ ಆಗಿ ಬಂದು ಮುಕ್ತವಾಗಿ ಈ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಲಾರ್ದೇನೆ ಅದನ್ನು ಮುಚ್ಚಾಕೊಳ್ಳಿಕ್ಕೆ ಇವತ್ತು ಧರ್ಮ ಮತ್ತು ದೇವರನ್ನ ಅಡ್ಡ ತರುವಂಥ ವಿಧಾನ ಇದೆಯಲ್ಲ, ಇದು ಸಮ್ಮತವಾದಂಥ ವಿಧಾನ ಅಲ್ಲ. ಇದು ಅಸಲಿಗೆ ಜನರ ನಂಬಿಕೆಯನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಅಂತ ನಾವು ಹೇಳೋದು. ಹಾಗೆ ಕಮ್ಯುನಿಸ್ಟರು ಯಾವತ್ತೂ ಕೂಡ ದೇವರು ಧರ್ಮದ ನಂಬಿಕೆಯ ವಿರೋಧಿಗಳಲ್ಲ, ಬದಲಿಗೆ ಜನರ ನಂಬಿಕೆಯನ್ನು ದುರುಪಯೋಗ ಪಡಿಸ್ಬೇಡ್ರಿ ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಅಂತೇಳಿ ಅದನ್ನು ಮಾತ್ರ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್, ನೀವು ಈಗ ಹೇಳ್ತೀರಾ, ಆದರೆ ಬಿ ಜೆ ಪಿ ಧರ್ಮ ಯುದ್ಧ ಅಂತ ಇದನ್ನು ಕರೀತಾ ಇದೆ. ಧರ್ಮಸ್ಥಳ ಚಲೋ ಮಾಡ್ತಾ ಇದೆ. ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ಕಡೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಇದು ಮಾಡಿ ನಾವು ಧರ್ಮ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಬಿ ಜೆ ಪಿ ಯಾಕೆ ಈ ರೀತಿಯ ಒಂದು ನರೇಟಿವನ್ನು ಕೊಡ್ತಾ ಇದೆ ಹಾಗಾದರೆ? ಇಲ್ಲ, ಇಲ್ಲಿ ಸ್ವಲ್ಪ ಇನ್ನೂ ಆಳಕ್ಕೆ ಹೋಗಬಹುದಾಗಿರುವಂಥ ಹಲವು ಸಂಗತಿಗಳಿದ್ದಾವೆ. ಈಗ ನೀವು ಆರಂಭದಲ್ಲಿ ಕೇಳಿದಾಗೆ ಈ ಹೋರಾಟ SIT, ದೂರದಾರ ಮತ್ತು ಇತರೆ ಕೆಲವರಿಗೆ ಹೋರಾಟ ಮುಂಚೂಣಿಯಲ್ಲಿ ಮಾಡ್ತಿರೋದು, ಅವ್ರ ಬಂಧನ ಇತ್ಯಾದಿ, ಇದು ಒಂದು ಸಪ್ರೇಟ್ ನೆರೇಟಿವ್. ಅದು ನಾವು ಅವರ ಬೆಂಬಲಿಗರಲ್ಲ. ಓಕೆ, ತಿಮ್ಮರೋಡಿನೋ ಅಥವಾ ಗಿರೀಶ್ ಮಟ್ಟಿನರು ಇವರ ಬೆಂಬಲಿಗರಲ್ಲ ನಾವು. ಅವರು ಸ್ವತಃ RSSನ ಜನ. ಅವರು ಯಾಕೆ ಹೋರಾಟ ಮಾಡ್ತಿದ್ದಾರೆ ಅನ್ನುವಂಥದ್ರ ಮೂಲವನ್ನು ನೀವು ಪತ್ರಕರ್ತರು, ಸಮಾಜ ಹುಡುಕಬೇಕು ಅದನ್ನು. ಆದರೆ ನಮ್ಮ ಪ್ರಶ್ನೆ ಇರುವಂಥದ್ದು, ಒಂದು ಸಹಜವಾಗಿರ್ತಕ್ಕಂಥ ಒಂದು ಸಮಸ್ಯೆನ ಇಟ್ಕೊಂಡು ಹೋರಾಟ ಮಾಡುವಾಗ ಅದಕ್ಕೆ ನ್ಯಾಯ ಸಿಕ್ಕಬೇಕು ಅನ್ನೋಂಥ ಕಾರಣಕ್ಕಾಗಿ ನಾವು ನ್ಯಾಯಕ್ಕಾಗಿ ಬೆಂಬಲ ಕೊಡ್ತೇವೆ. ಆದರೆ BJPಯವರು ನಾವು ಕೇಳುವಂಥದ್ದು, ಅವರು ನಿಜಕ್ಕೂ ಕೂಡ ನಾನು ಆಗಲೇ ಹೇಳ್ದಂಗೆ ಸತ್ತಿರ್ತಕ್ಕಂಥ ಎಲ್ಲ ಮಹಿಳೆಯರು, ಯುವತಿಯರು, ಕೊಲೆ ಆಗಿರೋರು, ರೇಪ್ ಆಗಿರೋರು ಹಿಂದೂಗಳೇ ಅಲ್ವಾ? ಯಾವತ್ತಾದರೂ BJPಯವರು ಬಾಯಿ ಬಿಟ್ಟಿದ್ದಾರಾ? ಹಿಂದೂ ಮಹಿಳೆಗೆ ಇದಾಯಿತು ಅಂತೇಳಿ ಬಾಯಿ ಬಿಟ್ಟಿದ್ದಾರಾ? ಅದೇ ಯಾವುದಾದ್ರು ಅಕಸ್ಮಾತ್ ಹಿಂದೂ ಮುಸ್ಲಿಂ ಒಬ್ರು ಸಿಕ್ಕಾಕೊಂಡಿರೋದಂದ್ರೆ ಇಡೀ ದೇಶ ರಂಪ ಎಬ್ಬಿಸ್ತಾರೆ. ನಾವು ಕೇಳುವಂಥದ್ದು, ಇಲ್ಲಿ ಸತ್ತಿರೋರು ನೂರಾರು ಜನ ಕೊಲೆ ಅತ್ಯಾಚಾರಿಗಳು ಎಲ್ಲರೂ ಹಿಂದೂಗಳೇ ಆಗಿದಾರಲ್ಲ, ಯಾಕೆ ನೀವು ಬಾಯಿ ಬಿಟ್ಟಿಲ್ಲ? ಈ ಪ್ರಶ್ನೆ ಬಂದಾಗ ಧರ್ಮ ಅಂತ ಹೇಳ್ತೀರಿ, ದೇವರು ಅಂತ ಹೇಳ್ತೀರಿ, ಅವರಿಗೆ ಹಿಂದೂಗಳಲ್ವ ಅವರು, ಅವ್ರಿಗೆ ನ್ಯಾಯ ಸಿಕ್ಬೇಕಾದ ಅಗತ್ಯ ಅಲ್ವ? ಅಂದ್ರೆ BJPಯವರ ಈ ಬೂಟಾಟಿಕೆ ಏನಿದೆ, ಅವರು ಒಂದು ಹಿತಾಸಕ್ತಿಯನ್ನ, ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಾಪಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಮಗೊಂದು ಅನುಮಾನ ಇದೆ, ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಿದ್ದಾವೆ ಅನ್ನುವಂಥದ್ದು, RBIನ ನಿಯಮಗಳಿಗೆ ಅನುಸಾರವಾಗಿ ಅದು ನಡೀತಿಲ್ಲ ಅನ್ನುವಂಥ ಪ್ರಶ್ನೆಗಳೆಲ್ಲ ಇದ್ದಾವೆ. ಅವುಗಳ ಒಳಗಡೆಯಲ್ಲಿ BJPಯವರು ಮತ್ತು ಕೆಲವು ಕಾಂಗ್ರೆಸ್ಸಿಗರದು ಪಾತ್ರ ಇರ್ಬೋದು ಅಂತೇಳಿ ಅನಿಸುತ್ತೆ. ಅದು ಸಮಗ್ರವಾಗಿ ತನಿಖೆ ನಡೀಬೇಕು ಅಂತ ಆ ಕಾರಣಕ್ಕಾಗಿ ನಾವು ಕೇಳ್ತಿದ್ದೀವಿ. ಇಲ್ಲ ಅಂತಂದ್ರೆ ಅವರು ಜನರು ಸತ್ತಾಗ ಬಾಯಿ ಬಿಡದೇ ಇದ್ದಂಥವರು ಈಗ ಇದ್ದಕ್ಕಿದ್ದಂಗೆ ದೇವರು ಧರ್ಮ ಅಂತೇಳಿ ಬರ್ತಾರೆ ಅಂತಂದ್ರೆ ಯಾರ ಹಿತಾಸಕ್ತಿ ಕಾಪಾಡ್ತಾ ಇದ್ದಾರೆ ಅವರು? ಜನರ ಹಿತಾಸಕ್ತಿ ಎಲ್ಲ ಅವ್ರಿಗಿರುವಂಥದ್ದು ಯಾವುದೋ ಒಂದು ಸ್ಥಾಪಿತ ಹಿತಾಸಕ್ತಿ, ಒಂದು ಶಕ್ತಿ, ಪಾಳೆಗಾರಿ ಶಕ್ತಿಯನ್ನು ಕಾಪಾಡಬೇಕು ಅನ್ನುವಂಥ ವಿಚಾರನೆ ಅವ್ರ ತಲೆಯಲ್ಲಿದೆ. ಬಿಟ್ಟರೆ ಜನರ ಪರವಾದಂಥ ಯಾವ ಅಂಶನೂ ಇದರಲ್ಲಿ ಇಲ್ಲ ಅನ್ನುವಂಥದ್ದು ನಾವು ಹೇಳೋದಕ್ಕೆ ಬಯಸೋದು. ಸರ್, ಈಗ ಸ್ವತಃ DCM DK ಶಿವಕುಮಾರ್ ಅವರು ಇಷ್ಟು ಸ್ಟ್ರಾಂಗ್ ಆಗಿ ಅಲ್ಲಿ ನಿಲ್ತಾರೆ ಇದ್ರ ಪರವಾಗಿ, ಅಂದರೆ ಅವ್ರನ್ನ ರಕ್ಷಣೆ ಮಾಡ್ತೀನಿ ಅನ್ನೋಂಥದ್ರಲ್ಲಿ. ಅದೇ ಕಾಂಗ್ರೆಸ್ ಪಕ್ಷನೇ SITಯನ್ನು ಮಾಡಿದೆ. ಇದು ಒಂದು ಪಕ್ಷದ ಸರ್ಕಾರದಲ್ಲಿ ಒಳಗಡೆ ಒಂದು ಏನು ಡಬಲ್ ಇದಿದೆ, ಇದು ಎರಡು ಥರದ ನಿಲುವುಗಳಿದೆ ಅಂತ ಹೇಳಲ್ವಾ? ಅಲ್ಲ, ಖಂಡಿತ. ಈಗ ನಾವು DK ಶಿವಕುಮಾರ್ ಅವರ ಮಾತನ್ನು ಏನೋ ಒಂದು ಸರಳವಾದ ಮಾತಾಗಿ ನಾವು ಪರಿಗಣಿಸಲ್ಲ. ಅದು DK ಶಿವಕುಮಾರ್ ಮಾತ್ರ ಅಲ್ಲ, ಸ್ವತಃ ಹೋಮ್ ಮಿನಿಸ್ಟರ್ ಅವರು ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದಕ್ಕಿಂತ ಹಿಂದೆ ಹೋಮ್ ಮಿನಿಸ್ಟರ್ ಅವರ ಹೇಳಿಕೆಗಳನ್ನು ಗಮನಿಸಿದ್ರೆ ಅವರು ಮತ್ತು ಇತರರು, ಕಾಂಗ್ರೆಸ್ನ ಒಂದು ಚರಿತ್ರೆ ಇದೆ, ಅದಕ್ಕೆ ಸಾಫ್ಟ್ ಹಿಂದುತ್ವ, ಮೃದು ಹಿಂದುತ್ವದ ಚರಿತ್ರೆ ಕಾಂಗ್ರೆಸ್ಗಿದೆ. ಸಂದರ್ಭ ಬಂದಾಗೆಲ್ಲ ಅದು ಈ ದೇವರು ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಕ್ಕಂಥ ಚರಿತ್ರೆ ಕಾಂಗ್ರೆಸ್ನ ಇದುವರೆಗಿನ ಇದರಲ್ಲಿ ಇದೆ. ಈಗಲೂ ಕೂಡ ಅದೇ ಥರದ ಶಕ್ತಿಗಳು ಇವತ್ತು ಇಲ್ಲಿ ಇದ್ದಾರೆ. DK ಶಿವಕುಮಾರ್ ಅಥವಾ ಇತರು ಅದೇ ಪಳೆಯುಳಿಕೆಯವರು ಅಂತ ಅನಿಸೋದು. ಭಾಳ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಇವತ್ತೇನು ಮಾತಾಡ್ತಾ ಇದ್ದಾರೆ, ಅವರು ಕೇವಲ ಗುಜರಾತನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಇದು ಪ್ರಯೋಜನ ಆಗಿ ಬರೋಲ್ಲ.
ಕಾಂಗ್ರೆಸ್ ಒಳಗಡೆಯಲ್ಲಿ RSS ನವರು ಇದ್ದಾರೆ, ಅವ್ರನ್ನ ಫಸ್ಟ್ ಹೊರಗಡೆ ಹಾಕಬೇಕು ಅಂತ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ನಿಜಕ್ಕೂ ಧೈರ್ಯ ಇದ್ರೆ ಕರ್ನಾಟಕದಲ್ಲಿ RSS ನವ್ರ ಥರನೇ ಮಾತಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರು, ಲೀಡರ್ಸು, ಬಹಳ ಪ್ರಮುಖ ನಾಯಕರುಗಳಿದ್ದಾರೆ. ನೀವೇನು ಮಾಡ್ತೀರಿ ಅಂತ ನಾವು ಕೇಳೋದು ಕಾಂಗ್ರೆಸ್ಗರಿಗೆ. ಈಗ ಅವ್ರನ್ನೇ ಕರ್ಕೊಂಡು ಬಿಹಾರದ ಚುನಾವಣೆಯನ್ನು ನಡೆಸ್ತಾರೆ ಜೊತೆಯಲ್ಲಿ ಇಟ್ಕೊಂಡು. ಒಂದು ನೈತಿಕತೆ ಕಾಂಗ್ರೆಸ್ಗೂ ಬೇಕಾಗುತ್ತೆ. ಮತ್ತು ಭಾಳ ಮುಖ್ಯವಾಗಿ ಕಾಂಗ್ರೆಸ್ನವರು ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವಂಥ ಒಂದು ಮನೋಭಾವದಲ್ಲಿದ್ದಾರೆ ಅವರು. ಯಾವ ವಿಚಾರದಲ್ಲಿ? ಕರ್ನಾಟಕದ ಒಳಗಡೆಯಲ್ಲಿ BJPಯ ವಿರುದ್ಧ, ಅಂದರೆ ಕೋಮುವಾದದ ವಿರುದ್ಧ ಇರತಕ್ಕಂಥ ಸೆಕ್ಯುಲರ್ ಡೆಮಾಕ್ರೆಟಿಕ್ ಆದಂಥ ಜನ ಯಾರಿದ್ದಾರೆ ಅವರೆಲ್ಲರೂ ಆಟೋಮೆಟಿಕ್ ಆಗಿ ನಮಗೆ ಯಾವಾಗಲೂ ಬೆಂಬಲಿಸ್ತಿರ್ತಾರೆ. ಈಗ ನಾವೇನು ಮಾತಾಡಿದ್ರು ನಡೀತಿರ್ತದೆ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಕಾಂಗ್ರೆಸ್ಗೆ ನಾವು ಹೇಳೋದಿಷ್ಟೇನೆ, ನೀವು ಈ ಭ್ರಮೆಯಿಂದ ಹೊರಗಡೆ ಬರದೇ ಇದ್ರೆ ಕಾಂಗ್ರೆಸ್ನ ಇಷ್ಟು ಹೀನಾಯವಾಗಿ ಕರ್ನಾಟಕದ ಜನ ಸೋಲಿಸ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದು ಎಚ್ಚರಿಕೆ ಮಾತನ್ನು ನಾವು ಹೇಳೋದಕ್ಕೆ ಬಯಸ್ತೀವಿ. ಇಂಥ ಮಾತುಗಳನ್ನು ಆಡುವಂಥವ್ರ ಬಗ್ಗೆ ಕಡಿವಾಣ ಹಾಕೋ ತಾಕತ್ತು ಕಾಂಗ್ರೆಸ್ಗೆ ಬೇಕು ಅಂತೇಳಿ ನಾವು ಹೇಳ್ತೇವೆ. ಏನು ಸಂದೇಶ ಕೊಡ್ತಿದ್ದೀರಿ ನೀವು? ಕಾಂಗ್ರೆಸ್ BJP ಎರಡೂ ಒಂದೇ ಅಂತ ಆದರೆ ನ್ಯಾಯ ಕೇಳುವಂಥ ಜನ ಎಲ್ಲಿಗೆ ಹೋಗಬೇಕು? ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸರ್, ಈಗ ಹಾಗೆ ನೋಡಿದರೆ ಸೋನಿಯಾ ಗಾಂಧಿ ಅಂತವರು ದೊಡ್ಡ ಲೀಡರ್ಗಳಾಗಿದ್ದಾರೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಹೆಣ್ಣು, ಇದು ಬೇಸಿಕಲಿ ಒಂದು ಮಹಿಳೆಯರ ಮೇಲೆ ಆಗ್ತಿರ್ತಕ್ಕಂಥ ಒಂದು ದೌರ್ಜನ್ಯ ದಮನದ ವಿಷಯ ಕೂಡ. ಹಾಗಾಗಿ ಅವರೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದಲ್ಲ ಅಂತ. ಅಂದರೆ ಪಕ್ಷದ ಹೈಕಮಾಂಡಿಂದ ಬೇರೆ ಎಲ್ಲ ವಿಷಯಗಳಿಗೂ ಮಾಡ್ತಾರೆ, ಆದರೆ ಇಲ್ಲಿ ನಿಮ್ಮ ಸರ್ಕಾರನೇ ಹಿಂಗೆ ಮಾಡ್ತಿದೆ ಕಣ್ರಪ್ಪ, ನೀವು ಯಾಕೆ ಇದ್ರ ಬಗ್ಗೆ ಬೇರೆ ಥರ ಅಭಿಪ್ರಾಯ ಕೊಡ್ತೀರಾ ಅಂಥೇಳಿ. ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ನವ್ರಿಗೆ ಯಾವುದ್ರ ಬಗ್ಗೆ ದೃಢತೆ ಇದೆ ಅನ್ನುವಂಥದ್ದು ಅವರು ವ್ಯಕ್ತಪಡಿಸಬೇಕು ಸ್ಪಷ್ಟವಾಗಿ. ಜನರಿಗೆ ಒಂದು ಭರವಸೆ ಕೊಡಬೇಕಾದ ಹೊಣೆಗಾರಿಕೆ ಅವರಿಗಿದೆ. ದೇಶದಲ್ಲೂ ಈಗ ಕಮ್ಯುನಿಸ್ಟ್ರಾಗಿ ನಾವು ಕೂಡ ಯಾವ ಕಾರಣಕ್ಕಾಗಿ ಕೂಡ ಫ್ಯಾಸಿಸ್ಟ್ ರೀತಿಯಲ್ಲಿರ್ತಕ್ಕಂಥ ಈ ಕೋಮುವಾದಿಗಳು ಅಧಿಕಾರಕ್ಕೆ ಬರಬಾರ್ದು. ಯಾಕೆಂದರೆ ಪ್ರಜಾಪ್ರಭುತ್ವಕ್ಕೆ ಭಾಳ ದೊಡ್ಡ ಅಪಾಯ ಇದೆ ಅದರೊಳಗಡೆಯಲ್ಲಿ. ಇಡೀ ದೇಶದ ಜನತಂತ್ರದ ಮೇಲೆ ಭಾಳ ದೊಡ್ಡ ಅಪಾಯ ಸಂಭವಿಸ್ಲಿಕ್ಕಿದೆ. ಆ ಕಾರಣಕ್ಕಾಗಿ ನಾವು ಸೆಕ್ಯುಲರ್ ಆಗಿರ್ತಕ್ಕಂಥ ಜನ ಇದೆ ಬರಬೇಕು ಅಂತ ನಾವು ಪ್ರಯತ್ನ ಪಡ್ತಿರುವಾಗ ಕಾಂಗ್ರೆಸ್ನ ಈ ಧೋರಣೆ ಅದಕ್ಕೆ ಪೂರಕವಾಗಿಲ್ಲ. ಅದರಿಂದಾಗಿ ಕಾಂಗ್ರೆಸ್ಸು ನಷ್ಟ ಅನುಭವಿಸೋದು ಮಾತ್ರ ಅಲ್ಲ, ಇಡೀ ಸೆಕ್ಯುಲರ್ ಆಗಿರ್ತಕ್ಕಂಥ ಪೊಲಿಟಿಕ್ಸ್ಗೆ ಒಂದು ದೊಡ್ಡ ಹಿನ್ನಡೆ ಆಗ್ತದೆ. ಇದನ್ನು ಕಾಂಗ್ರೆಸ್ ಬೇಗ ಅರ್ಥ ಮಾಡಿಕೊಂಡಷ್ಟು ದೇಶಕ್ಕೂ ಒಳ್ಳೆಯದು, ಕರ್ನಾಟಕಕ್ಕೂ ಒಳ್ಳೆಯದು, ಜನತೆಗೆ ಒಂದು ಭರವಸೆ ಹುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ಭಾಳ ಸಮಸ್ಯೆಗಳು ನಾವು ಸಿಕ್ಕಾಕ್ಕೊಳ್ತೇವೆ. ಅದಕ್ಕೆ ನೇರ ಹೊಣೆಗಾರಿಕೆ ಕಾಂಗ್ರೆಸ್ ಆಗಿರ್ತದೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸೋದು. ಕಾಂಗ್ರೆಸ್ನ ಆಲ್ ಇಂಡಿಯಾ ಲೀಡರ್ಸ್ಗೆ ಗೊತ್ತಿಲ್ಲ. ಅವರು ಈಗ ರಾಹುಲ್ ಗಾಂಧಿ ಅವರು ತುಂಬ ಸುಧಾರಿತವಾದಂಥ ಒಬ್ಬ ನಾಯಕರಾಗಿ ಮಾತಾಡೋದನ್ನು ಕಾಣ್ತಿದ್ದೇವೆ. ಆದರೆ ಅದಕ್ಕೆ ಪೂರಕವಾದಂಥ ಯಾವ ಇವುಗಳು ಕೂಡ ಕೆಳಮಟ್ಟದಲ್ಲಿ ಗೋಚರ ಆಗ್ತಾ ಇಲ್ಲ. ಈ ಅಪಾಯ ಕೂಡ ಇದೆ. ಅದರಿಂದಾಗಿ ರಾಹುಲ್ ಗಾಂಧಿಯವರು ಒಬ್ಬರೇ ಮಾತಾಡಿದ್ರೆ ಸಾಕಾಗಲ್ಲ. ಇದು ಅವ್ರು ಮಾತಾಡ್ತಿರುವಂಥ ಮಾತಿನ ತಾತ್ಪರ್ಯವನ್ನು ಕೆಳಗಡೆ ಜಾರಿಗೆ ತರತಕ್ಕಂಥ ಜನರನ್ನು ಇಟ್ಟುಕೊಡುವ ಅಗತ್ಯ ಕಾಂಗ್ರೆಸ್ಗಿದೆ ಅಂತ ನಾನು ಭಾವಿಸ್ತೇನೆ. ಸರ್, ಕೊನೆಯದಾಗಿ ಈಗ ಈ SIT ಇಲ್ಲಿವರೆಗೆ ನಡೀತಾ ಇದೆ. ಈ ತನಿಖೆ ಯಾವ ರೀತಿಯಲ್ಲಿ ಸಾಗಬೇಕು ಅಂತೇಳಿ, ಈಗ ಅದರ ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಎಲ್ಲ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಹಿಂದಿನ ಪ್ರಕರಣಗಳು ಅಥವಾ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಇದಾಗಿದ್ದಾವೆ ಎಲ್ಲವನ್ನು ತಗೋಬೇಕು ಅಂತ ಇದೆ. ಇದು ಮುಂದೆ ಅದೇ ರೀತಿಯಲ್ಲಿ ನಡೆದು ಈಗೇನು ನೀವೇನು ಉಲ್ಲೇಖ ಮಾಡಿದ್ರಿ, ಹಿಂದಿನ 30-40 ವರ್ಷಗಳ ಹಿಂದಿನ ಪ್ರಕರಣಗಳಿರ್ಬೋದು ಅಥವಾ ಸೌಜನ್ಯ ಪ್ರಕರಣ ಇರ್ಬೋದು, ಇವನ್ನೆಲ್ಲವನ್ನೂ ಒಳಗೊಂಡು ಯಾರ್ಯಾರು ದೂರು ಕೊಡ್ತಾರೆ ಆ ಎಲ್ಲ ದೂರುಗಳನ್ನು ಪರಿಗಣಿಸಿ ನಡಿಬಹುದಾ? ನಾವು ಅದಕ್ಕೆ ಒಂದು ಒತ್ತಾಯವನ್ನು ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಏನಂತಂದರೆ, ಈಗ ನೀವೇ ರಚನೆ ಮಾಡಿರ್ತಕ್ಕಂಥ SIT ಇದು SIT ಸಮಗ್ರವಾಗಿ ತನಿಖೆ ಮಾಡೋದಕ್ಕೆ ನೀವು ಪೂರ್ಣ ಸ್ವಾತಂತ್ರ್ಯವನ್ನು ಅದು ಕೊಡಬೇಕು. ಈ ರೀತಿ ನಿಮ್ಮ ಸರ್ಕಾರದವರೇ ಮಧ್ಯಪ್ರವೇಶ ಮಾಡಿ ಅದನ್ನು ದುರ್ಬಲಗೊಳಿಸಬಾರ್ದು. ವಿರೋಧ ಪಕ್ಷಗಳಿಗೂ ಜವಾಬ್ದಾರಿ ಇದೆ, ದಬಾವಣೆ ಮಾಡಬಾರ್ದು. ಅದು ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮಾಡೋಕ್ಕೆ ಬಿಡಬೇಕು. ಇದು ನಂಬರ್ 1. ಎರಡನೇದು, ಇದರ ಟರ್ಮ್ಸ್ ಆಫ್ ರೆಫರೆನ್ಸನ್ನು ವಿಸ್ತರಿಸಬೇಕಾ ಅಂತ ಅಗತ್ಯ ಇದೆ. ಈಗ ನಾನು ಹೇಳಿದ ರೀತಿಯಲ್ಲಿ ವೇದವಲ್ಲಿ ಕೊಲೆ ಪ್ರಕರಣ, ಪದ್ಮಲತಾ ಕೊಲೆ ಪ್ರಕರಣ, ಆನೆ ಮಾವುತ ನಾರಾಯಣ ಮತ್ತು ಆಕೆ ತಂಗಿ ಯಮುನಾಳ ಕೊನೆ ಪ್ರಕರಣ ಮತ್ತು ಸೌಜನ್ಯ ಕೊಲೆ ಪ್ರಕರಣ, ಇಂಥ ಎಲ್ಲ ನೇರವಾಗಿ ಗೊತ್ತಿದ್ದು ಮುಚ್ಚಾಕಿರ್ತಕ್ಕಂಥ ಪ್ರಕರಣಗಳಿವು. ಇವೆಲ್ಲವನ್ನು ಮರು ತನಿಖೆ ಮಾಡಬೇಕು. ಇದು ಒಂದು. ಎರಡನೇದು, ಭೂ ಕಬಳಿಕೆಯ ಪ್ರಶ್ನೆ ಮತ್ತು ಈ ಕೊಲೆಗಳ ಹಿಂದಿನ ನಂಟಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಅಲ್ಲಿ ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ ಭೂ ಕಬಳಿಕೆಯ ಪ್ರಕರಣಗಳು, ದೂರುಗಳು ಏನಿದ್ದಾವೆ ಅವೆಲ್ಲವುಗಳನ್ನು ತನಿಖೆ ವ್ಯಾಪ್ತಿಗೆ ತರಬೇಕು. ಆವಾಗ ಮಾತ್ರನೇ ಇದೊಂದು ಕೊಹೆಸಿವ್ ಆದಂಥ ತನಿಖೆ ಆಗಲಿಕ್ಕೆ ಸಾಧ್ಯ ಆಗೋದು. ಮತ್ತು ಮೈಕ್ರೋ ಫೈನಾನ್ಸ್ನ ವಿಚಾರದಲ್ಲಿ ನಡೀತಿರ್ತಕ್ಕಂಥ ಭಾಳ ದೊಡ್ಡ ಜಾಲ ಏನಿದೆ, ಇಡೀ ಕರ್ನಾಟಕದ ಸಾಮಾನ್ಯ ಜನರನ್ನ ಹಿಂಡ್ತಾ ಇರತಕ್ಕಂಥ ಒಂದು ದಂಧೆ ಅದು. ಇವುಗಳು ಕೂಡ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇರೋದ್ರಿಂದಾಗಿ ಇವೆಲ್ಲವನ್ನು ಸೇರಿಸಿ ಈ SITಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ನೀವು ಕೊಟ್ಟು
ಈ ತನಿಖೆಯನ್ನು ವಿಸ್ತರಿಸಬೇಕು, ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಅಂತ. ಇದ್ರ ಜೊತೆಯಲ್ಲಿ ನಿಮಗೆ ತನಿಖೆ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಪ್ರತ್ಯೇಕ ತನಿಖೆ ಅಗತ್ಯ ಇದ್ದರೆ ಪ್ರತ್ಯೇಕ SIT ಮಾಡಿರಿ ಅಂತ ನಾವು ಕೇಳ್ತಿದ್ದೀವಿ. ಆದ್ದರಿಂದ ಇದಕ್ಕೆ ಸಾಧ್ಯತೆ ಇದೆ, ಒಳ್ಳೆ ಅಧಿಕಾರಿಗಳಿದ್ದಾರೆ ಅಂತೇಳಿ ಇದುವರೆಗೂ ಅನಿಸ್ತಿದೆ. ಅದರಿಂದ ಅವರಿಗೆ ಅದನ್ನು ಕೊಟ್ಟು ನೀವು ತನಿಖೆ ಮಾಡಿಸ್ಬೇಕು ಅಂತ ಕೇಳ್ತೀವಿ. ಇದರ ಜೊತೆಯಲ್ಲಿ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಅಲ್ಲಿ ದಲಿತರ ಭೂಮಿಯ ಪ್ರಶ್ನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅನ್ಯಾಯ ಆಗಿದೆ. ಅವೆಲ್ಲವುಗಳನ್ನು ಕೂಡ ಇದಕ್ಕೆ ಸೇರಿಸಬೇಕು ಅಂತ ಕೇಳ್ತಿದ್ದೀವಿ ನಾವು. ಓಕೆ ಸರ್, ಈಗ ನೀವೊಂದು ಕಮ್ಯುನಿಸ್ಟ್ ಪಕ್ಷವಾಗಿ ಮತ್ತು ಕರ್ನಾಟಕದ ಒಂದು ಇತರೆ ಪ್ರಗತಿಪರ ಶಕ್ತಿಗಳ ಒಂದು ರೆಪ್ರೆಸೆಂಟೇಟಿವ್ ಆಗಿ ಈ ಒಂದು ಚಳವಳಿ ಅಥವಾ ಇದೊಂದು ಹಿಂದಿಂದನೂ ಏನು ನಡ್ಕೊಂಡು ಬರ್ತಾ ಇದೆ, ಇದ್ದರೂ ಯಾವ ರೀತಿಯಲ್ಲಿ ಸಾಗಬೇಕು? ಇದು ಕೇವಲ ತಿಮ್ರೋಡಿ ಅಥವಾ ಇನ್ನೊಬ್ಬರು ಗಿರೀಶ್ ಮಟ್ಟಣ್ಣವ್ರು ಇನ್ನೊಂದು ಈ ರೀತಿಯಾಗಿ ವ್ಯಕ್ತಿ ಕೇಂದ್ರಿತವಾಗಿ ಹೋಗ್ಬೇಕಾ, ಅಥವಾ ಇದು ವಿಸ್ತಾರ ಪಡ್ಕೊಂಡು ಇದು ಬೇರೆ ರೀತಿಯಲ್ಲಿ ಹೋಗ್ಬೇಕಾ? ನಿಮ್ಮ ಅನಿಸಿಕೆ? ಈ ಚಳುವಳಿಯಲ್ಲಿ ಯಾರೇ ಚಳುವಳಿ ಮಾಡುವಾಗಲೂ ಎಚ್ಚರಿಕೆ ತಗೋಬೇಕಾಗಿರುವಂಥ ಒಂದು ಪ್ರಶ್ನೆ ಇದೆ. ಈಗ ನಾವು ಈಗಾಗಲೇ ಮಾತಾಡೋದ ರೀತಿಯಲ್ಲಿ ಇಂಥ ಚಳುವಳಿಗಳ ಸಂದರ್ಭದಲ್ಲಿ ಅದನ್ನು ಭಾವುಕವಾಗಿ ಭಾವೋದ್ರೇಕಗೊಳಿಸ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದಾಗಿ ಧರ್ಮ ದೇವರು ಅನ್ನುವಂಥ ಪ್ರಶ್ನೆಗಳು ತರೋದು ಸಾಧ್ಯತೆ ಇದೆ, ತಂದಿದ್ದಾರೆ. ಈಗ ಆ ಕಾರಣಕ್ಕಾಗಿ ಚಳುವಳಿಗಳು ಮಾಡುವಂಥವರು ಅವರ ಮಾತು ಮತ್ತು ನಡವಳಿಕೆ ಭಾಳ ಮುಖ್ಯ ಆಗ್ತದೆ ಇದರೊಳಗಡೆಯಲ್ಲಿ. ಈಗ ಭಾಳ ದೊಡ್ಡ ಕೆಟ್ಟ ಚರ್ಚೆಗಳು ನಡೀತಿದ್ದಾವೆ. ಮಾತಾಡೋ ರೀತಿ ಅದು ಒಂದು ಒಂದು ಬೇಸಿಕ್ ಆದಂಥ ಪ್ರಜಾಸತ್ತಾತ್ಮಕವಂತ ಎಲಿಮೆಂಟೇ ಇಲ್ಲದ ರೀತಿಯಲ್ಲಿ ಚರ್ಚೆಗಳು ನಡೆಯುವಂಥದ್ದು ನಾವು ಗಮನಿಸ್ತಿದ್ದೇವೆ. ಅದೇನಾಗುತ್ತೆ, ಜನರ ಮಧ್ಯದಲ್ಲಿ ನಮ್ಮ ಬೇಡಿಕೆ ಸರಿ ಇದ್ದರೂ ಕೂಡ ಅದು ತಪ್ಪಾಗಿ ಅರ್ಥ ಆಗ್ತಿರ್ತದೆ. ಅಂಥದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದನ್ನು ನಾನು ವಿನಂತಿ ಮಾಡ್ತೇನೆ ಅಂತ ಎಲ್ಲ ಹೋರಾಟಗಾರರಿಗೆ. ಎರಡನೇದು, ಇದು ಜನರ ಮಧ್ಯದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಭಾವೋದ್ರೇಕಗೊಳಿಸ್ತಕ್ಕಂಥ ಪ್ರಶ್ನೆಯಾಗಿ ಇದನ್ನು ನಾವು ಬಿಡಬಾರ್ದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ದೇವರು ಧರ್ಮ ಮತ್ತು ಈ ಪ್ರಶ್ನೆಗಳಿಗೂ ಸಂಬಂಧ ಇಲ್ಲ. ಆದ್ದರಿಂದಾಗಿ ಇದನ್ನು ಪ್ರಜಾಸತ್ತಾತ್ಮಕವಾಗಿ ವ್ಯಾಪಕಗೊಳಿಸ್ತಕ್ಕಂಥದ್ದು ಅಗತ್ಯ ಇದೆ. ಆದ್ದರಿಂದಾಗಿ ಇದು ಯಾರೋ ಕಮ್ಯುನಿಸ್ಟ್ ಪಕ್ಷಗಳ ಪ್ರಶ್ನೆ ಮಾತ್ರ ಅಲ್ಲ, ಕರ್ನಾಟಕದ ಪ್ರಜಾಸತ್ತಾತ್ಮಕ ನಾಗರಿಕ ಹಕ್ಕುಗಳನ್ನು, ನ್ಯಾಯಬದ್ಧ ಹಕ್ಕುಗಳನ್ನು, ಮಹಿಳೆಯರ ಹಕ್ಕುಗಳನ್ನ ಕಾಪಾಡಿಕೊಳ್ಳುವಂಥ ಪ್ರಶ್ನೆ ಆಗಿರೋದ್ರಿಂದಾಗಿ ಇದನ್ನು ವಿಸ್ತರಿಸಬೇಕು. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಪ್ರದೇಶಗಳಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಇದುವರೆಗೂ ಏನಾಗ್ತಿದೆ ಅನ್ನುವಂಥದ್ದನ್ನು ಸಮಗ್ರವಾಗಿ ಅವರ ಗಮನಕ್ಕೆ ತರುವಂಥದ್ದು ಭಾಳ ಅಗತ್ಯ ಇದೆ. ತುಂಬ ಜನಕ್ಕೆ ಏನು ಗೊತ್ತೇ ಇಲ್ಲ. ಗೊತ್ತಿಲ್ಲದೆ ಇರೋದ್ರಿಂದಾಗಿ ಯಾರೋ ದೇವರ ವಿರುದ್ಧ ಮಾತಾಡ್ತಾರಂತೆ, ಧರ್ಮದ ವಿರುದ್ಧ ಮಾತಾಡ್ತಾರೆ ಅಂದರೆ ಕೋಪ ಬರುತ್ತೆ ಜನಕ್ಕೆ. ಆ ರೀತಿ ಆಗಲಾರ್ದಂಗೆ ನೋಡ್ಕೊಳ್ಳುವಂಥ ಅಗತ್ಯ ಇದೆ. ಅದರಿಂದಾಗಿ ಎಲ್ಲ ಪ್ರಜಾಸತ್ತಾತ್ಮಕ ಶಕ್ತಿಗಳು, ಪ್ರಗತಿಪರ ಶಕ್ತಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಅಂಶನ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇದು ಆಗಿರೋ ಒಟ್ಟು ಇವುಗಳನ್ನು ಜನರಿಗೆ ಬಿಡಿಸಿ ಹೇಳ್ತಕ್ಕಂಥ ತುಂಬ ತುರ್ತಿದೆ. ಹಾಗೇನೇ ಭಾಳ ಸರಿಯಾದ ರೀತಿಯಲ್ಲಿ ಈ ಚಳುವಳಿನ ತಗೊಂಡೋಗುವಂಥ ಅಗತ್ಯ ಕೂಡ ಇದೆ ಅಂತ ಅನ್ನಿಸ್ತದೆ. ಇದರಲ್ಲಿ ನ್ಯಾಯ ಸಿಕ್ಕಬೇಕು ಅಂತಿಮವಾಗಿ. ಇದೇನೋ ಕೇವಲ ಈಗ SIT ಆಗಿ ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ, ಅದರಲ್ಲಿ ಸಿಕ್ಕಲಿಲ್ವಾ, ಇದಷ್ಟೇ ಅಲ್ಲ ಧರ್ಮಸ್ಥಳದ ಪ್ರಶ್ನೆ ಅಂತಂದರೆ ಈಗಿರೋದು. ಇದರಿಂದ ಭಾಳ ದೊಡ್ಡ ವಿಶಾಲವಾದಂಥ ಸಮಸ್ಯೆಗಳಿದ್ದಾವೆ. ಅವೆಲ್ಲವುಗಳನ್ನು ಸಮಗ್ರವಾಗಿ ನೋಡ್ತಕ್ಕಂಥ ಒಂದು ಕಣ್ಣೋಟದಲ್ಲಿ ಚಳುವಳಿಗಳನ್ನ ತಗೊಂಡೋಗಬೇಕು ಅಂತೇಳಿ CPM ಪಕ್ಷ ಭಾವಿಸ್ತದೆ. ಥ್ಯಾಂಕ್ ಯು ಸರ್. ಬಹಳ ಮುಖ್ಯವಾಗಿ ಈ ಒಂದು ಧರ್ಮಸ್ಥಳದ ಎಲ್ಲ ಪ್ರಕರಣಗಳು ಮತ್ತು ಕಮ್ಯುನಿಸ್ಟ್ ಪಕ್ಷಕ್ಕೆ ಒಂದು ಹಿಂದಿನಿಂದ ಯಾವ ರೀತಿ ಸಂಬಂಧ ಇದೆ, ಅಂದರೆ ಅದನ್ನು ಯಾವ ರೀತಿ ಇವರು ನೋಡ್ತಾ ಬಂದಿದ್ದಾರೆ, ಆ ವಿಷಯದಲ್ಲಿ ಹೇಗೆ ಅಲ್ಲಿನ ನಾಯಕರುಗಳು, ಅಲ್ಲಿನ ಕಮ್ಯುನಿಸ್ಟ್ ನಾಯಕರುಗಳು ಆ ಒಂದು ಅಲ್ಲಿನ ಒಂದು ದೌರ್ಜನ್ಯ ದಮನಕ್ಕೆ ತುತ್ತಾಗಿದ್ದಾರೆ, ಎಲ್ಲ ವಿಷಯಗಳನ್ನು ಕೂಡ ನಮ್ಮ ಜೊತೆಗೆ ಪ್ರಕಾಶ್ ಸರ್ ಹಂಚ್ಕೊಂಡ್ರು. ಮತ್ತು ಆ ಕಾರಣಕ್ಕೋಸ್ಕರನೇ ಇವರು ಇನ್ನೂ ಅಥೆಂಟಿಕ್ ಆಗಿ ಈ ಪ್ರಕರಣದ ಬಗ್ಗೆ ಮಾತಾಡ್ಬೋದು ಅನ್ನೋ ಕಾರಣಕ್ಕೇ ನಾವು ಕೂಡ ಇವತ್ತು ಅವರನ್ನು ಸಂದರ್ಶನ ಮಾಡಿದ್ದು. ಅವರು ಹೇಳಿದ ರೀತಿಯಲ್ಲೇ ಇಲ್ಲಿ ನಮಗೆ ನ್ಯಾಯ ಸಿಗಬೇಕು. ಇದು ಕೇವಲ ಭಾವೋದ್ವೇಗವಾಗುವಂತಹ ಅಥವಾ ಇನ್ಯಾವುದೋ ಆ ರೀತಿಯ ವಿಷಯ ಅಲ್ಲ. ಇದು ಈ ದೇಶದ ಇನ್ನೊಂದು ರೀತಿಯಲ್ಲಿ ನಿಜವಾದ ಧರ್ಮ ಏನು, ನ್ಯಾಯ ಏನು, ನೀತಿ ಏನು, ಮತ್ತು ಈ ಕರ್ನಾಟಕದಲ್ಲಿ ಡೆಮಾಕ್ರಸಿ ಏನು, ಪ್ರಜಾಪ್ರಭುತ್ವ ಏನು ಅನ್ನೋ ವಿಷಯ ಕೂಡ ಹೌದು. ಹಾಗಾಗಿ ಇಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂತಹ ಪ್ರಕಾಶ್ ಸರಿಗೆ ವಂದಿಸ್ತಾ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ.